ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಓಂ ಓಂ ನಾರಾಯಣ. ಓಕೆ. ಅಥ ತ್ರಿಂಶತ್ ಸರ್ಗಃ. ಹನುಮಾನಪಿ ವಿಕ್ರಾಂತಃ ಸರ್ವಂ ಶುಶ್ರಾವ ತತ್ವತಃ. ಸೀತಾಯಾಸ್ತ್ರಿಜಟಾಯಾಶ್ಚ ರಾಕ್ಷಸೀನಾಂ ಚ ತರ್ಜಿತಂ. ಸೀತಾ ಗತಿ, ಸೀತಾ ಸ್ಥಿತಿ ಹೇಗಿದೆ, ದುಃಖ ಸ್ಥಿತಿ, ಅದನ್ನು ನೋಡಿದ ಹನುಮಂತ. ಮತ್ತು ಮಿಕ್ಕ ರಾಕ್ಷಸ ಸ್ತ್ರೀಯರು ಸೀತೆಯನ್ನು ಹೇಗೆ ಪೀಡಿಸ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ, ಅದು ಕೇಳಿದ. ತ್ರಿಜಟ ಹೇಳಿದ್ದು ಕೇಳಿದ. ಆದರೆ ತ್ರಿಜಟ ಹೇಳಿದ್ದು ಮಿಕ್ಕ ಸ್ತ್ರೀಯರನ್ನು ಪಕ್ಕಕ್ಕೆ ಕೂರಿಸಿ ಅವರಿಗೆ ಹೇಳಿದ್ದಾರೆ, ಸೀತಾ ಕೇಳಲಿಲ್ಲ ಸರಿಯಾಗಿ. ತ್ರಿಜಟ ಸ್ವಪ್ನವನ್ನು ಸೀತೆ ಕೇಳಲಿಲ್ಲ. ಅದಕ್ಕೋಸ್ಕರ ಸೀತಾ ದುಃಖ ಕಮ್ಮಿ ಆಗಲಿಲ್ಲ. ಏಕೆಂದರೆ ಅದು ಮಿಕ್ಕ ರಾಕ್ಷಸ ಸ್ತ್ರೀಯರಿಗೆ ಹೇಳುವುದರಿಂದ ಅವರು ಸ್ವಲ್ಪ ಪೀಡಿಸುವುದು ಕಮ್ಮಿ ಮಾಡಿ ಸ್ವಲ್ಪ ಪಕ್ಕಕ್ಕೆ ಕೂತಿದ್ದಾರೆ ಅಷ್ಟೇ. ಈಗ ಅಷ್ಟೇ ಅವರವರಲ್ಲಿ ಏನೋ ಮಾತಾಡ್ಕೊಳ್ತಾ ಇದ್ದಾರೆ, ಅಲ್ಲೇ ಇದ್ದಾರೆ. ಈಗ ಸೀತೆಯನ್ನು ಪೀಡಿಸುವುದು ಅಷ್ಟಿಲ್ಲ, ಬಟ್ ಸೀತಾ ಕಂಡು ಬರ್ತಾ ಇದೆ, ಅಷ್ಟು ದೂರದಲ್ಲಿ ಅಲ್ಲೇ ಇದ್ದಾರೆ ಅವರು. ಓಕೆ, ಅಷ್ಟು ದೂರದಲ್ಲಿದ್ದಾರೆ, ಇಷ್ಟೇ ಇದೆ. ಇದೆಲ್ಲ ಹನುಮಂತ ಕೇಳಿದ. ಅವೇಕ್ಷಮಾಣಾಸ್ತಾಂ ದೇವೀಂ ದೇವತಾಮಿವ ನಂದನೇನ್. ತತೋ ಬಹುವಿಧಾಂ ಚಿಂತಾಂ ಚಿಂತಯಾಮಾಸ ವಾನರಃ. ಒಂದು ಮಂದಿರದಲ್ಲಿ ದೇವತೆ ಹಾಗೆ ಇದ್ದರಂತೆ ಸೀತಮ್ಮ. ಅಂಥ ಸೀತಾ ದುಃಖವನ್ನು ನೋಡಿ ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ. ಹೀಗೆ ದಿಕ್ಷು ಎಲ್ಲಿದೆ? ಯಾಂ ಕಪೀನಾಂ ಸಹಸ್ರಾಣಿ ಸುಬಹೂನ್ಯಯುತಾನಿ ಚ. ದಿಕ್ಷು ಸರ್ವಾಸು ಮಾರ್ಗಂತೆ ಸೇಯಮಾಸಾದಿತಾತ ಮಯಾ. ಇಂಥ ಸೀತೆಗೋಸ್ಕರ 100 ಅಲ್ಲ 1000 10,000 ಕೋತಿಗಳು ಇಡೀ ಭಾರತ ದೇಶ ಹುಡುಕ್ತಾ ಇದ್ದಾರೆ. 10,000 ಒಂದೊಂದು ಜಾಗ ಇಷ್ಟಿಷ್ಟು ಇಂಚು ಬಿಡದೆ. ಏನದು ಕೋತಿ ಸ್ವಭಾವ ಗೊತ್ತಲ್ಲವೇ? ಮರ, ಕೊಂಬೆ, ಎಲೆ ಎಲ್ಲಿ ಕಂಡು ಬಂದರೂ ಇಡೀ ಭಾರತ ದೇಶ. ಕೆರೆಗಳಿದ್ದರೆ, ಬೆಟ್ಟ ಇದ್ದರೆ, ಕಲ್ಲಿದ್ದರೆ ಕಲ್ಲು ಹತ್ತಿ ನೋಡ್ತಾರೆ, ಕೆಳಗಿಂದ ನೋಡ್ತಾರೆ, ಮೇಲಿನಿಂದ. 10,000 ಸಹಸ್ರಾಣಿ ಅಯುತಾನಿ ಚ. 10,000 ಕೋತಿಗಳು ಇಡೀ ಭಾರತ ದೇಶ ಹುಡುಕ್ತಾ ಇದ್ದಾರೆ, ಫಿಲ್ಟರ್ ಮಾಡ್ತಾ ಇದ್ದಾರೆ. ಅಂಥ ಸೀತಾ ಇಲ್ಲಿ ಸಿಕ್ಕಿದ್ದಾಳೆ. ದಿಕ್ಷು ಸರ್ವಾಸು, ಎಲ್ಲ ದಿಕ್ಕುಗಳಲ್ಲಿ ಹುಡುಕುತ್ತಾ ಇದ್ದೆ. ಚಾರೇಣ ತು ಸುಯುಕ್ತೇನ ಶತ್ರೋ ಶಕ್ತಿಮವೇಕ್ಷತಾನ್. ಗೂಢೇನ ಚರತಾ ತಾವದ್ ಅವೇಕ್ಷಿತಮಿದಂ ಮಯಾ. ನಾನು ಇಲ್ಲಿಗೆ ಬಂದೆ, ನಾನು ಹಾಗೆ ಹುಡುಕುತ್ತಾ. ಅಷ್ಟೇ ಅಲ್ಲದೆ ಗೂಢವಾಗಿದ್ದು ಸೀತಮ್ಮೆಯನ್ನು ಹುಡುಕುವುದೇ ಅಲ್ಲ, ಇಲ್ಲಿರುವಂಥ ಈ ರಾಕ್ಷಸರ ಶತ್ರುಗಳ ಇವರ ಮನೆ, ಇವರ ಶಕ್ತಿ, ಇವರ ಆಯುಧಗಳೆಷ್ಟು, ಇವರಿಗೆ ಸೈನ್ಯ ಎಷ್ಟಿದೆ, ಆಯುಧ ಎಷ್ಟಿದೆ ಎಲ್ಲ ಸರ್ವೆ ಮಾಡಿಕೊಂಡು ಎಲ್ಲ ಅದು ಗುಪ್ತಚರನ ಹಾಗೆ ಬಂದು ಎಲ್ಲ ತಿಳ್ಕೊಂಡೆ ಇವರದು. ಗೂಢೇನ ಚಾರೇಣ ಅಂದರೆ ಗುಪ್ತಚರರ ಹಾಗೆ, ಗೂಢಾಚರರ ಹಾಗೆ ಇದೆಲ್ಲ ನಾನು ನೋಡಿಬಿಟ್ಟೆ, ಎಲ್ಲ ತಿಳ್ಕೊಂಡು ಬಿಟ್ಟೆ. ರಾಕ್ಷಸಾನಾಂ ವಿಶೇಷಶ್ಚ ಪುರೀಚೇಯಂ ನಿರೀಕ್ಷಿತಾನ್. ರಾಕ್ಷಸಾಧಿಪತೇರಸ್ಯ
ಪ್ರಭಾವೋ ರಾವಣಸ್ಯ ಚ. ಈ ಲಂಕಾಪುರಿಯನ್ನು ರಾವಣನ ಶಕ್ತಿ ಸಾಮರ್ಥ್ಯಗಳನ್ನು ಎಲ್ಲ ನೋಡಿಕೊಂಡೆ ನಾನು. ಯಥಾ ತಸ್ಯ ಪ್ರಮೇಯಸ್ಯ ಸರ್ವಸತ್ವಾದಯ ಸರ್ವಸತ್ವದಯಾವತಃ ಸಮಾಶ್ವಾಸಯಿತುಂ ಭಾರ್ಯಾಂ ಪತಿದರ್ಶನಕಾಂಕ್ಷಿಣೀಂ. ಹಾಗೆ ಅಪ್ರಮೇಯಸ್ಯ ಅಸಮಾನವಾಗಿರುವ ದಯೆ ಇರುವಂಥ ರಾಮಚಂದ್ರನ ಪತ್ನಿ, ಸರ್ವಸತ್ವದಯಾವತ ಸಕಲ ಪ್ರಾಣಿಗಳ ಮೇಲೆ ಸಕಲ ಬ್ರಹ್ಮಾಂಡ ಮೇಲೆ ದಯೆ ಇರುವಂಥ ಅಂಥ ರಾಮಚಂದ್ರನ ಪತ್ನಿಯನ್ನು ಆ ಪತ್ನಿ ಪತಿಗಿಂತ ವಿರಹವಾಗಿ ಅಂದರೆ ದೂರವಾಗಿ ಪತಿ ದರ್ಶನಕ್ಕೋಸ್ಕರ ತಪ್ಪಿಸುತ್ತಾ ಇರುವಂಥ ಸೀತೆಯನ್ನು ನೋಡಲಿಕ್ಕೆ ನಾನು ಬಂದೆ. ನೋಡುವುದೇ ಅಲ್ಲ, ಅವಳನ್ನು ನೋಡಿದೆ, ಗೊತ್ತಾಯಿತು ಸೀತಾ. ಆದರೆ ಸಮಾಶ್ವಾಸನ ಆಶ್ವಾಸನ ಕೊಡಬೇಕು ಅಲ್ಲವೇ? ಆಶ್ವಾಸನ ಇಲ್ಲದೆ ಹಾಗೆ ಹೋದರೆ ಹೇಗೆ? ಸೀತೆಯನ್ನು ಆಶ್ವಾಸನ ಅಂದರೆ ಏನು ಹೇಳ್ತಾರೆ? ಸಮಾಧಾನ ಪಡಿಸುವುದು, ಧೈರ್ಯ ಕೊಡುವುದು. ಸಮಾಧಾನ ಧೈರ್ಯ ಕೊಡುವುದಕ್ಕೆ ನಾನಿಲ್ಲಿ ಬಂದೆ. ಅದೃಷ್ಟ ಅದೇನ ಅಲ್ಲ, ಅಹಮಾಶ್ವಾಸಯಾಮ್ಯೇನಾಂ ಪೂರ್ಣಚಂದ್ರ ನಿಭಾನನಾಂ. ಅದೃಷ್ಟ ದುಃಖಾಂ ದುಃಖಸ್ಯ ನಹ್ಯಂತಮಧಿಗಚ್ಚತೀಂ. ಅಂದರೆ ಈ ದುಃಖಕ್ಕೆ ಅಂತವಿಲ್ಲ, ಅನಂತವಾದ ದುಃಖ. ಅನಂತ ಅಂದರೆ ಏನು? ಈಗ ಕೊನೆ ಇಲ್ಲ, ಇದು ಮುಗಿಯುವುದಿಲ್ಲ. ಅಂಥ ನಿರಂತರ ದುಃಖ, ದುಃಖ ಮುಗಿಯುವುದೇ ಇಲ್ಲ. ಅಂಥ ಭಯಂಕರವಾದ ದುಃಖವನ್ನು ಅನುಭವಿಸುತ್ತಿರುವ ಈ ಸೀತೆಯನ್ನು ನಾನು ಸಮಾಧಾನ ಪಡಿಸೇ ಹೋಗ್ತೀನಿ ಅಲ್ಲವೇ? ಅದೃಷ್ಟ ದುಃಖ. ಓಕೆ. ಯದಿಹ್ಯಹಂ ಸತಿ ಸತೀಮೇನಾಂ ಶೋಕೋಪಹತ ಚೇತನಾಂ ಅನಾಶ್ವಾಸ್ಯ ಗಮಿಷ್ಯಾಮಿ ದೋಷವದ್ಗಮನಂ ಭವೇತ್. ಇವಳಿಗೆ ಸಮಾಧಾನ ಪಡಿಸದೆ ಅಂದರೆ ಸೀತಾ, ಅದು ನೋಡಿ ಜನರು ಹೇಳ್ತಾರೆ ನೋಡಿ, ಸೀತೆಯನ್ನು ಎಲ್ಲಿದ್ದಾಳೆ ತಿಳ್ಕೊಂಡು ಬಾ ಅಂದರೆ ತಿಳ್ಕೊಂಡು ಬಂದರೆ ಸಾಕ? ನೋಡಿ ಬರ್ತೀನಿ ಅಂದರೆ ನೋಡಿದ್ದರೆ ಸಾಕ ಏನಪ್ಪ? ಅಥವಾ ಅವರನ್ನು ಮಾತಾಡಿಸಿ ಇದಿಗೋ ರಾಮಚಂದ್ರನಿಂದ ಬಂದೆ ಇದೆಲ್ಲ ಹೇಳಬೇಕಾ? ಸುಮ್ಮನೆ ಮಾತಾಡಿಸಿದ್ದರೆ ಸಾಕ? ಅದೇ ಹೇಳ್ತಾ ಇದ್ದಾನೆ. ಸೊ ಅನಾಶ್ವಾಸ್ಯ, ಸಮಾಧಾನ ಪಡಿಸದೆ ಧೈರ್ಯ ಹೇಳದೆ ನಾನು ಹೋಗಿದ್ದರೆ ಅದು ಮಹಾ ದೊಡ್ಡ ತಪ್ಪಾಗುತ್ತದೆ. ಓಕೆ. ಗತೇಹಿ ಮಯಿ ಸತ್ರೇಯಂ ರಾಜಪುತ್ರಿ ಯಶಸ್ವಿನಿ ಪರಿತ್ರಾಣಮಪಶ್ಯಂತಿ ಜಾನಕಿ ಜೀವಿತಂ ತ್ಯಜೇತ್. ಇಲ್ಲಿ ಇಷ್ಟು ಜನರು ರಾಕ್ಷಸರು ಕಾವಲಿ ಇದ್ದಾರೆ. ನಾನು ಏಕಾಂತದಲ್ಲಿದ್ದರೆ ಮಾತಾಡಿಸುವುದು ಒಳ್ಳೆಯದು. ನಾನು ಮಾತಾಡಿಸುವುದು ಹೇಗೆ? ನಾನು ಮಾತಾಡಿಸಿದ್ದರೆ ಕೂತಿ ಬಂದೇನೆ ಎಲ್ಲರೂ ಗೊತ್ತಾಗಿಬಿಡ್ತದೆ. ಗೊತ್ತಾಗುವುದೇ ಅಲ್ಲ, ತಕ್ಷಣವೇ ಅಲ್ಲಿ ರಾಮನಿಗೆ ಗೊತ್ತಾಗಿಬಿಡ್ತದೆ. ಅವರೆಲ್ಲ ಲಂಕವನ್ನು ಅವರು ಹುಡುಕಿಸ್ತಾರೆ. ಹುಡುಕಿಸಿ ನನ್ನನ್ನು ಇಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾರೆ. ಆದ್ದರಿಂದ ಮಾತಾಡೋಣ ಅಂದರೆ ತೊಂದರೆ. ಮಾತಾಡೋದು ಸುಮ್ಮನೆ ನೋಡಿಕೊಂಡಿದ್ದೀನಲ್ಲ ಅಂದರೆ ನೋಡಿಕೊಂಡು ನಾವು ಹೋಗ್ತೀವೇ ಹೊರತು ಇವಳಿಗೆ ಯಾರೂ ಬಂದಿಲ್ಲ ಈ ಬೇಜಾರು ಹೀಗೆ ಇರುತ್ತದೆ. ಸೀತೆಗೆ ಗೊತ್ತೇ ಇಲ್ಲ. ನಾವು ಬರುವ ಹೊತ್ತಿಗೆ ಇನ್ನೂ ಯಾರೂ ಬಂದಿಲ್ಲ ಎಂದು ಬೇಜಾರು ಮಾಡ್ಕೊಂಡು ಪ್ರಾಣನೇ ಬಿಡಬಹುದು. ಅದರಿಂದ ಇವರನ್ನು ಮಾತಾಡಿಸಿ ಹೋಗಬೇಕು. ಮಾತಾಡೋಣ ಅಂದರೆ ಇವರ ಅಡ್ಡಿ ಇದ್ದಾರೆ. ಮಾತಾಡಿಸು ಅಂದರೆ ಇವರಡ್ಡಿ. ಮಾತಾಡಿಸದಿದ್ದರೆ ಇನ್ನೂ ಕಷ್ಟ. ಏಕೆಂದರೆ ಅವರು ಬರುವ ಹೊತ್ತಿಗೆ ಇರುತ್ತಾರೋ ಪ್ರಾಣ ಬಿಡ್ತಾರೋ. ಧೈರ್ಯವೇ ಇರುವುದಿಲ್ಲ. ಅವರು ಬರ್ತಾರೆ ಅಂದರೆ ಸ್ವಲ್ಪ ಇನ್ನೂ ಧೈರ್ಯ ಬರುತ್ತದೆ, ಕಾಯುತ್ತಾ ಇರುತ್ತಾರೆ. ಇಲ್ಲದಿದ್ದರೆ ಇನ್ನೆಷ್ಟು ಸುಮ್ಮನೆ ನೋಡಿಕೊಂಡು ಹೋದರೆ ಏನರ್ಥ? ಅದಲ್ಲ. ಅದರಿಂದ ಈ ಎರಡು ನಾನು ಮಾತಾಡಿಸಲ್ಲ ಅಲ್ಲವಾ? ಇದು ಹನುಮಂತನ ಯೋಚನೆ. ಮಾತಾಡಿಸಿದ್ದರೆ ಏನು, ಮಾತಾಡಿಸದಿದ್ದರೆ ಏನು, ಅದು ಯೋಚನೆ ಮಾಡ್ತಾರೆ.
ಗತೇ ಹಿ ಮಯಿ ತತ್, ನಾನಲ್ಲಿ ಹೋಗಿಬಿಟ್ಟರೆ ರಾಜಪುತ್ರಿ ತುಂಬ ಬೇಜಾರು ಮಾಡಿಕೊಂಡು ಪ್ರಾಣವೇ ಬಿಟ್ಟು ಬಿಡ್ತಾರೆ. ಯಥಾಚ ಸ ಮಹಾಬಾಹು ಪೂರ್ಣಚಂದ್ರ ನಿಭಾನನಃ. ಸಮಾಶ್ವಾಸಯಿತುಂ ನ್ಯಾಯ್ಯಃ ಸೀತಾದರ್ಶನಲಾಲಸಃ. ಹಾಗೆ ಅಲ್ಲಿ ರಾಮಚಂದ್ರನಿಗೂ ಹೇಳಬೇಕು, ನಾನು ಎಲ್ಲಿಂದ ಸೀತೆಯನ್ನು ನೋಡಿ ಬಂದೆ ಅಂದರೆ ಹೇಗಿದ್ದಾರೆ, ಮಾತಾಡಿಸಿದ್ದೆ ಅಂದರೆ ಇಲ್ಲ ಅಂದರೆ ಅದು ಹೇಗಿರುತ್ತದೆ, ರಾಮಚಂದ್ರನಿಗೆ ಎಷ್ಟು ಕೋಪ ಬರ್ತದೆ, ಅದು ಸರಿಯಾದ ಪದ್ಧತಿ? ಅದಕ್ಕೋಸ್ಕರ ನ್ಯಾಯ ಅದರಿಂದ ಸೀತೆಯನ್ನು ನೋಡಬೇಕೆಂಬ ಅತ್ಯಾಶದಿಂದ ಇರುವ ರಾಮಚಂದ್ರನಿಗೆ ಅವರಿಗೂ ಇದು ನೋಡಿ ಮಾತಾಡಿಸಿ ಹೋಗಿಬಿಟ್ಟರೆ ಒಳ್ಳೆಯದು. ಸೀತೆ ಏನು ಹೇಳ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಮಾತು ಕೇಳಿದಂತೆ ಆಗುತ್ತದೆ. ನೇರಾಗಿ ಕೇಳದಿದ್ದರೂ ಹೀಗೆ ಹೇಳಿದ್ದಾಳೆ ಎಂದು ಹೇಳಿಬಿಟ್ಟರೆ ರಾಮಚಂದ್ರ ಹೇಳಿದ ಮಾತು ಸೀತೆಗೆ ಹೇಳಿ, ಸೀತೆ ಹೇಳಿದ ಮಾತು ರಾಮಚಂದ್ರನಿಗೆ ಹೇಳಿ ಇಬ್ಬರಿಗೂ ಪರಸ್ಪರ ಒಂದು ಧೈರ್ಯವಾಗುತ್ತದೆ. ನಿಶಾಚರೀಣಾಂ ಪ್ರತ್ಯಕ್ಷಂ ಅಕ್ಷಮಂ ಚಾಭಿಭಾಷಿತಂ. ಕಥಂ ನು ಖಲು ಕರ್ತವ್ಯಂ ಇದಂ ಕೃಚ್ಛ್ರಗತೋ ಹ್ಯಹಂ. ಆಯಿತು, ಮಾತಾಡಿಸೋಣ ಅಂದರೆ ನಿಶಾಚರೀಣಾಂ ಪ್ರತ್ಯಕ್ಷಂ, ಆ ರಾಕ್ಷಸ ಸ್ತ್ರೀಯರು ಇಲ್ಲಿರುವಾಗ ಅವರ ಎದುರಾಗೆ ಮಾತಾಡಿಸುವುದು ಹೇಗಾಗುತ್ತದೆ ಅಲ್ಲವೇ? ನಿಶಾಚರೀಣಾಂ ಪ್ರತ್ಯಕ್ಷಂ ಅಕ್ಷಮಂ ಚ ಅಭಿಭಾಷಿತಂ. ಅಭಿಭಾಷಿತಂ ಅಕ್ಷಮಂ ಅಂದರೆ ಅಯೋಗ್ಯ, ಆಗಲ್ಲ, ಅದು ಅವರ ಎದುರಾಗೆ ಮಾತಾಡಿಸೋಕ್ಕಾಗಲ್ಲ. మరి ಏನು ಮಾಡಬೇಕು, ನನಗೆ ದೊಡ್ಡ ಚಿಂತೆ ಬಂದಿದೆ ಎಂದು ಹನುಮಂತ ಯೋಚನೆ ಕಥಂನು ಖಲು ಕರ್ತವ್ಯಂ ಇದಂ ಕೃಚ್ಛ್ರಗತೋಮಹಂ. మరి ಏನು ಮಾಡಬೇಕು, ಮಾತಾಡಿಸಲ ಹೋಗಿಬಿಡಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ, ಮಾತಾಡಿಸೋಣ ಅಂದರೆ ಇವರು ಇಲ್ಲೇ ಕೂತಿದ್ದಾರೆ ಎದುರಾಗಿ, ಹೇಗೆ, ಈ ದೊಡ್ಡ ಸಮಸ್ಯೆ ಬಂದಿದೆ, ದೊಡ್ಡ ತೊಡಕು ಬಂದಿದೆ ಎಂದು ಅವನು ಹನುಮಂತ ಯೋಚನೆ ಮಾಡ್ದ. ಅನೇನ ರಾತ್ರಿ ಶೇಷೇಣ ಯದಿ ನಾಶ್ವಾಸ್ಯತೆ ಮಯಾ ಸರ್ವಥಾ ನಾಸ್ತಿ ಸಂದೇಹಃ ಪರಿತ್ಯಕ್ಷತಿ ಜೀವಿತಂ. ಆಯಿತು, ಈ ದಿವಸ ಬಿಟ್ಟು ಇನ್ನೂ ಕೆಲವು ದಿವಸ ಇಲ್ಲೇ ಇದ್ದು ನಂತರ ನಾಳೆನೋ ನಾಡಿದ್ದೋ 3 ದಿವಸ ಕಾಯ್ತಾ ಯಾವಾಗಲೂ ಒಂದು ದಿವಸ ಅವರು ಯಾರಿಲ್ಲದಿರುವಾಗ ಮಾತಾಡುವುದ ಅಂದರೆ ಇನ್ನೂ ಎಷ್ಟು ದಿವಸ ಕಾಯೋದು? ಅಷ್ಟು ದಿವಸವರೆಗೆ ಇವರು ಬದುಕಲ್ಲ. ನೋಡಿದರೆ ಈ ಬೆಳಗಿನ ಜಾವ, ಈ ಬೆಳಗಿನ ಸೂರ್ಯೋದಯ ಆಗುವ ಹೊತ್ತಿಗೆ ಬದುಕುತ್ತಾಳೋ ಪ್ರಾಣ ಬಿಡ್ತಾರೋ ಗೊತ್ತಿಲ್ಲ, ಅಷ್ಟು ದುಃಖದಲ್ಲಿದ್ದಾಳೆ. ಅದರಿಂದ ಇನ್ನು ಅದೇನು ಅನೇನ ರಾತ್ರಿ ಶೇಷೇಣ, ಸ್ವಲ್ಪ ರಾತ್ರಿ ಉಳಿದಿದೆ. ರಾವಣ 3:03 ಬಂದ, ಅವ್ರಿಗೆ ರಾತ್ರಿ ನಿದ್ದೆನೇ ಬಂದಿಲ್ಲ ಸೀತೆಯನ್ನು ಮಾತಾಡಿಸಬೇಕೆಂದು. ಆ ರಾತ್ರಿಯೆಲ್ಲ ಕುಡಿದು ಡ್ಯಾನ್ಸ್ ಮಾಡಿ ಮಲ್ಕೊಂಡರು. ಈಗ ಬೆಳಗ್ಗೆ ಎಲ್ಲರನ್ನು ಎಬ್ಬಿಸ್ಕೊಂಡು ಬಂದ. ಅವ್ರ ಮೈವೇಲೆ ಬೆವರು ಆಗಿದೆ, ನಿದ್ದೆ ಆಗಿದೆ, ಹೂಗಳೆಲ್ಲ ಬಾಡಿ ಹೋಗಿವೆ. ಅವ್ರು ನೋಡಿದರೆ ದುರ್ಗಂಧ ಬರುತ್ತಾ ಇದೆ, ಸ್ನಾನ ಮಾಡಲಿಲ್ಲ, ಈಗ ನಿದ್ದೆ ಬರುತ್ತಾ ಇದೆ, ಆಕಳಿಕೆ ಬರ್ತಾ ಇದೆ. ಹಾಗೆ ಎದ್ದುಕೊಂಡು ಬಂದರು. ಸೀತೆಯನ್ನು ರಾವಣ ನಾನು ಮಾತಾಡಿಸಬೇಕು ಬನ್ನಿ ಅಂದರೆ ಎಲ್ಲರೂ ಹಾಗೆ ಬಂದರು. ಅವರ ಮುಖ ನೋಡಿದರೆ ಕ್ಯಾಮ್ರಾ ಇಲ್ಲ, ಸೆಲ್ಫೋನ್ ಇಲ್ಲ, ಫೋಟೋ ತೆಗೆಯಬೇಕು. ಅಬ್ಬಾ ಎಷ್ಟು ಮೂರ್ಖ, ದುರ್ಗಂಧ ಅಂದರೆ ಯಾರು ನೋಡೋಕ್ಕಾಗಲ್ಲ, ಹಾಗಿದ್ದಾರೆ. ಅಂಥವರನ್ನು ಏಕೆ ಅಂದರೆ ಅರ್ಜೆಂಟ್ ಎಂದು ಅವರಿಗೆ ಆ ಸೀತೆಯನ್ನು ಮಾತಾಡಿಸಬೇಕು, ಹೆದರಿಸಬೇಕು. ಬಂದು ಮಾತಾಡಿಸಿ ಹೋದ. ಈಗ ರಾತ್ರಿ ಸ್ವಲ್ಪ ಉಳಿದಿದೆ. ಈ ಸ್ವಲ್ಪ ಉಳಿದಿರುವ ರಾತ್ರಿ ಆದರೂ ಬದುಕುತ್ತಾಳ? ಏಕಾಂತ ಅಂದರೆ ಯಾವಾಗ ಇವರೆಲ್ಲರೂ ಊಟಕ್ಕೆ ಹೋದಾಗ ಆವಾಗಿರುತ್ತದೆ. ಊಟಕ್ಕೆ ಹೋದಾಗ ಯಾವಾಗ? ಮಧ್ಯಾಹ್ನವರೆಗಾದರೂ ಬದುಕುತ್ತಾಳ? ಅದೇ ಕಷ್ಟ. ಹೇಗೆ? ಇನ್ನೊಂದು, ಹಗಲು ಮಾತಾಡಿಸಿದ್ದರೆ ದೂರ ಜನರಿಗೆ ಗೊತ್ತಾಗ್ತದೆ ಅಲ್ಲವೇ? ಹಗಲು ಮಾತಾಡಿಸಿದ್ದರೆ ಅವರು ಅಲ್ಲಿ ಊಟಕ್ಕೆ ಹೋದರೂ ಅಲ್ಲಿ ನಿಂತ್ಕೊಂಡ್ರೆ ಕಂಡು ಬರ್ತದೆ, ಓ ಯಾರೋ ಬಂದಿದ್ದಾರೆ ಮಾತಾಡ್ತಾ ಇದ್ದಾರೆ. ಅದರಿಂದ ಅದು ಕಷ್ಟ. ಅದರಿಂದ ಏನು ಮಾಡಬೇಕು? ನಿಶಾಚರೀಣಾಂ ಅನೇನ ರಾತ್ರಿ ಶೇಷೇಣ ಯದಿನಾಶ್ವಾಸ್ಯತೆ ಮಯ. ಈ ರಾತ್ರಿ ಶೇಷ ಅಂದರೆ ಈ ಸ್ವಲ್ಪ ಉಳಿದಿರುವ ರಾತ್ರಿಯಲ್ಲಿ ನಾನು ಮಾತಾಡಿಸಿ ಸಮಾಧಾನ ಪಡಿಸದಿದ್ದರೆ, ಸೀತೆಗೆ ಧೈರ್ಯ ಹೇಳದಿದ್ದರೆ ಸಮಾಧಾನನೇ ಹೇಳ್ತಾರ? ಸರ್ವಥಾ ನಾಸ್ತಿ ಸಂದೇಹ. ಈ ಸೀತೆ ಪ್ರಾಣವು ಬಿಡುತ್ತಾರೆ ಎನ್ನುವುದು ಸಂದೇಹವಿಲ್ಲ, ಪ್ರಾಣ ಬಿಟ್ಟೇ ಬಿಡುತ್ತಾಳೆ ಅಂತ ಸ್ಥಿತಿ ಬಂದಿದೆ. ನಾನು ಅದೇ ಅಂದ್ಕೊಂಡೆ, ಇಷ್ಟೊತ್ತು ಏಕೆ ಮಾತಾಡಲಿಲ್ಲ ಹನುಮಂತ, ಇಷ್ಟು ಭಯಂಕರವಾಗಿ ಪೀಡಿಸ್ತಾ ಇದ್ದಾಳೆ, ಆವಾಗ ಏಕೆ ಬಂದಿಲ್ಲ ಅಂದರೆ ಬಂದಿದ್ದರೆ ಗೊತ್ತಾಗಿ ಬಿಡ್ತದೆ, ಆಗಬಾರದಂತ ಕಾಯ್ತಾ ಇದ್ದಾನೆ. మరి ಏನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ, ಎಲ್ಲ ನೋಡ್ತಾ ಇದ್ದಾನೆ. ಕಿಮಹಂ ಮುಂದಿಂದು ರಾಮಸ್ತು ಯದಿ ಪೃಚ್ಛೇನ್ಮಾಂ ಕಿಂ ಮಾಂ ಸೀತಾ ಬ್ರವೀದ್ವಚಃ.
ಕಿಮಹಂ ತಂ ಪ್ರತಿಬ್ರೂಯಾಂ ಅಸಂಭಾಷ್ಯ ಸುಮಧ್ಯಮಾಂ. ನಾನು ಸೀತೆ ಜೊತೆಗೆ ಮಾತಾಡದೆ ಹೋಗಿಬಿಟ್ಟರೆ ರಾಮ ಕೇಳ್ತಾರೆ ಸೀತೆ ಏನು ಹೇಳಿದ್ದಾಳೆ, ಸೀತೆಯನ್ನು ನೋಡಿದ್ದಾನೆ, ನಾನು ನೋಡಿದ್ದೇನೆ, ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಇದೇನಪ್ಪ ಈಗ ಕೆಲಸ ಮಾಡೋರು ಇದ್ದಾರೆ ನೋಡಿದ್ದೀರಾ? ಏನಾದರೂ ಅಲ್ಲಿ ತಗೊಂಡು ಬಾಪ್ಪ ಅಂದರೆ ಅರ್ಧ ತೊಗೊಂಡು ಬರ್ತಾರೆ, ಮಿಕ್ಕದು ಬಿಟ್ಟು ಬರ್ತಾರೆ ಅಲ್ಲವೇ? ಅಲ್ಲಿ ಒಂದು ಗಡಿಯಾರ ಇದೆ, ಅಲ್ಲಿ ಏನೋ ವಸ್ತು ಇಟ್ಟು, ಏನದು ಇದಕ್ಕೇನು ಹೇಳ್ತಾರೆ ಕೆಳಗೆ ಆಧಾರ, ಅದು ಇದೆ. ಇದು ತೊಗೊಂಡು ಬಾ ಅಂದರೆ ಇದು ತೊಗೊಂಡ್ರೆ ಗಡಿಯಾರ ಪಕ್ಕ ಕಟ್ಟು ಬರ್ತಾರೆ. ಹೀಗೆ ಮಾಡ್ತಾರ ಮೂರ್ಖರು ಬೇಕಾದಷ್ಟಿದ್ದಾರೆ. ತೆಲುಗಿನಲ್ಲಿ ಏನು ಹೇಳ್ತಾರೆ, ಪರಮಾನಂದಯ್ಯ ಶಿಷ್ಯ ಎಂದು ಹೇಳ್ತೀವಿ. ಪರಮಾನಂದಯ್ಯ ಶಿಷ್ಯರು ಹಾಗಿದ್ದಾರೆ. ಪರಮಾನಂದಯ್ಯ ಎಂದು ಒಬ್ಬ ಗುರುಗಳಿದ್ದರಂತೆ. ಆ ಗುರುಗಳಿಗೆ ಶಿಷ್ಯರು ಇರುತ್ತಾರೆ, ಪರಮ ಮೂರ್ಖ ಶಿಷ್ಯರು. ಒಂದು ಮಾಡು ಅಂದರೆ ಇನ್ನೊಂದು ಮಾಡ್ತಾರೆ. ಆಗ ಹಾಗೆ ಅಂಥ ಶಿಷ್ಯರೇ ಹೆಚ್ಚು ಜನರಿದ್ದಾರೆ. ಗುರುಗಳು ಪೂರ್ವ ಕಾಲದಲ್ಲಿ ಇಬ್ಬರು ಶಿಷ್ಯರು ಗುರುಗಳಿಗೆ ಸೇವೆ ಮಾಡುತ್ತಿದ್ದಾರಂತೆ. ಇಬ್ಬರು ಸೇವೆ ಮಾಡುವಂದರೆ ನಾನು ಮಾಡ್ತೀನಿ, ಅವರು ಸುಮ್ಮನೆ ಮಾಡಲ್ಲ. ಒಬ್ಬನು ಸ್ವಲ್ಪ ಬುದ್ಧಿವಂತ ಶಿಷ್ಯ, ನಾನು ಸೇವೆ ಮಾಡ್ತೀನಿ, ಅವ್ರು ಬರ್ತಾರೆ, ನಾನು ಮಾಡ್ತೀನಿ. ಇಷ್ಟೊತ್ತು ನೀನೇಕೆ ಮಾಡಲಿಲ್ಲ, ನಾನು ಮಾಡುವಾಗಲೇ ನೀನು ಮಾಡಬೇಕಾ? ಹೌದು, ಈಗಲೇ ಮಾಡ್ತೀನಿ ನಾನು. ಈಗ ಆವಾಗ ಏನು ಮಾಡಬೇಕು? ಈ ಕಾಲು ಒಬ್ಬನು, ಈ ಕಾಲು ಒಬ್ಬನು ಕೊಟ್ಟರಂತೆ ಅಲ್ಲವೇ? ಈ ಕಾಲು ಒಬ್ಬನು ಹೊತ್ತಬೇಕು, ಈ ಕಾಲು ಒಬ್ಬನು ಹೊತ್ತಬೇಕು. ಅಷ್ಟರಲ್ಲಿ ಅವರೇನು ಹೇಳ್ತಾನೆ ಗುರುಗಳು, ಸ್ವಲ್ಪ ಹೊತ್ತಾದ ನಂತರ ಈಗ ಈ ಸೈಡ್ ಮಲ್ಕೊಳ್ಳೋಕ್ಕೆ ಹೋದರೆ ಕಾಲು ಈ ಕಾಲು ಮೇಲೆ ಬಂತು. ಅವ್ರು ಹೇಳ್ತಾರೆ, ನಿನ್ನ ಕಾಲು ನನ್ನ ಕಾಲು ಮೇಲೆ ಬರ್ತಾ ಇದೆ, ತೆಗಿಯೋ ಅಂತ ಹೇಳ್ತಾನೆ. ಆ ಶಿಷ್ಯನಿಗೆ ಬೈಯುತ್ತಾನೆ, ಕಾಲು ತೆಗಿಯೋ ಅಂತ ಹೇಳ್ತಾನೆ. ಅಲ್ಲಪ್ಪ ಅವ್ರು ಹೇಳ್ತಾರೆ, ಅವ್ರು ತೆಗಿಯಲ್ಲ. ಅದ ತೆಗಿಯಲ್ಲ, ಅವ ಮೇಲೊಂದು ಈ ಕಾಲಕ್ಕೆ ಹೊಡೆಯುತ್ತಾನೆ. ಏನಪ್ಪ ಇದಾ ಗುರುಗಳ ಸೇವಾ ಅಂದರೆ ಹೀಗಿರುತ್ತದ? ಹಾಗೇ ಇರುತ್ತಾರೆ ಮೂರ್ಖ ಶಿಷ್ಯರು. ಆದ್ದರಿಂದ ಇದು ಹನುಮಂತನೇ ಯೋಗ್ಯವಾದ ಬುದ್ಧಿವಂತ. ಮಿಕ್ಕ ಜನರಿಗಿದ್ದರೆ ಸೀತೆ ಸಿಕ್ಕುತ್ತಿತ್ತಾ? ಆ ಮಂಡೋದರಿಯನ್ನೇ ನೋಡಿಕೊಂಡು ಸೀತೆ ನೋಡಿ ಬಂದಿವೆ ಎಂದು ಹೇಳ್ತಾರೆ. ಮಂಡೋದರಿಯನ್ನೇ ನೋಡಿಕೊಂಡು ಸೀತಾ ನೋಡಿ ಬಂದಿದ್ದೇವೆ ಎಂದು ಹೇಳ್ಕೊಡ್ತಾರೆ. ಹನುಮಂತ ಯೋಚನೆ ಮಾಡಿ, ಹೌದಾ ಅಲ್ಲವಾ, ತುಂಬ ಯೋಚನೆ ಮಾಡಿ ವಿವೇಕದಿಂದ, ಇವಳಲ್ಲ, ಅರಮನೆಯಲ್ಲಿ ಸೀತಾ ಇರುವುದಿಲ್ಲ, ಇಷ್ಟು ಏನದು ಹಾಸಿಗೆ ಮೇಲೆ ಚೆನ್ನಾಗಿ ನಿಶ್ಚಿಂತವಾಗಿ ಮಾಡಿಕೊಳ್ಳಲ್ಲ. ಏಕೆಂದರೆ ಹೇಗೆ ಗೊತ್ತು? ಹನುಮಂತನ ತರ್ಕ ನೋಡು. ಅಂಥ ರಾಮಚಂದ್ರನಂಥ ಮಹನೀಯರಿಗೆ, ರಾಮಚಂದ್ರನಿಗೆ ಸಮಾನವಾದ ಅಷ್ಟು ಪತ್ನಿಯೇ ಇರಬೇಕು. ಪತ್ನಿ ರಾಮಚಂದ್ರನಂಥ ಮಹಾತ್ಮನಿಗೆ ಪತ್ನಿಯೂ ಅಷ್ಟು ದೊಡ್ಡವಳು, ಅಷ್ಟು ಮಹನೀಯರೇ ಇರಬೇಕು. ಅದಕ್ಕೋಸ್ಕರನೇ, ಅದರಿಂದಲೇ ಅವಳಿಗೋಸ್ಕರ ವಿರಹದಿಂದ ಏನೋ ಪರಧ್ಯಾನದಲ್ಲೇ ಇರುತ್ತಾನೆ. ಯಾರ ಜೊತೆಗೂ ಸರಿಯಾಗಿ ಮಾತಾಡಲ್ಲ, ಊಟ ಮಾಡಲ್ಲ, ನಿದ್ದೆ ಹೋಗಲ್ಲ, ಸರಿಯಾಗಿ ತಿನ್ನಲ್ಲ. ಅಂದರೆ ರಾಮಚಂದ್ರನಂಥ ಮಹಾತ್ಮ, ಅಂಥ ವಿರಕ್ತ, ಅಂಥ ತ್ಯಾಗಿ, ಅಂಥ ಸದ್ಗುಣ ಸಂಪನ್ನ, ಅಂಥ ಮಹನೀಯನು ಒಬ್ಬ ಸೀತಮ್ಮಗೋಸ್ಕರ ಇಷ್ಟು ಪರಿತಪಿಸ್ತಾ ಇದ್ದಾನೆಂದರೆ ಅವಳು ಸಾಮಾನ್ಯ ಸ್ತ್ರೀ ಅಲ್ಲ. ಅವಳು ರಾಮಚಂದ್ರನಿಗೆ ತಕ್ಕಂಥ ಒಂದು ದೇವತಾ ರೂಪವೇ ಆಗಿರಬೇಕು. ಅದು ಹನುಮಂತನ ಲಾಜಿಕ್ ನೋಡಿ. ಯಾರಿಗಾದರೂ ಬರುತ್ತದೆ? ಯಾವ ಶಿಷ್ಯನಿಗೆ ಇಂಥ ಬುದ್ಧಿ ಬರುತ್ತದೆ? ಅದರಿಂದ ಈ ಒಳ್ಳೆಯ ಹಾಸಿಗೆ ಮೇಲೆ ಮಲ್ಕೊಂಡು ನಿಶ್ಚಿಂತವಾಗಿ ಆಭರಣಗಳೆಲ್ಲ ಧರಿಸಿಕೊಂಡು ಇರುತ್ತಾರೆ ಅಂದರೆ ನಂಬಕ್ಕಾಗಲ್ಲ. ಇದಲ್ಲ ಎಂದು ಹೇಳಿಬಿಟ್ಟು, ಇವಳಲ್ಲ, ಇಂಥ ರಾವಣನ ಮನೆಯಲ್ಲಿರ್ತಾರ, ಇರಲ್ಲ ಎಂದು. ಹಾಗೆ ನೋಡಿ ಮತ್ತೆ ಹುಡುಕಿ ಇಲ್ಲಿ ಬಂದು ಗೊತ್ತಾಯಿತು. ಇಲ್ಲದಿದ್ದರೆ ಯಾರನ್ನು ನೋಡಿಬಿಟ್ಟು ಸೀತೆಯನ್ನು ನೋಡಿದ್ದೇವೆ ಎಂದು ಹೇಳಿಬಿಟ್ರೆ, ನೋಡಿದೆ ಮಾತಾಡಿಸಿದ್ದೆ ಅಂದರೆ ಮಾತಾಡಿಸಲಿಲ್ಲ. ಏನು ಮಾಡಬೇಕು? ಏನೋ ಸುಳ್ಳು ಹೇಳಿ, ಹೌದೌದು ಮಾತಾಡಿಸಿ. ಏನು ಹೇಳಿದ್ದಾರೆ ಅಂದರೆ ಏನೋ ಹೇಳಿಬಿಟ್ಟು ಅವ್ರು ತಾನೇ ಬರ್ತೀನಿ ಎಂದು ಹೇಳಿದ್ದಾರೆ. ಏನು ಬರುವುದೇನಪ್ಪ? ಹೇಗೆ ಬರ್ತಾರೆ? ಸಮುದ್ರ ದಾಟಿ ಅಂತ. ಹೌದೌದು, ಸಮುದ್ರ ದಾಟಕ್ಕಾಗಲ್ಲ. మరి ಬರ್ತೀನಿ ಎಂದು ಹೇಗೆ ಹೇಳಿದಾರಲ್ಲ? ಅಲ್ಲ ಹೇಳಲಿಲ್ಲ. మరి ಏನು ಹೇಳಿದರು ಅಂದರೆ ಅಂದರೆ ನೀವೇ ಬರಬೇಕು ಎಂದು ಹೇಳಿದ್ದಾರೆ. ನಾನು ಹೇಗೆ ಬರಬೇಕು ಅಂದರೆ ಅಲ್ಲ ತಾನೇ ಬರ್ತೀನಿ ಎಂದು ಹೇಳಿದ್ದಾರೆ. ಇಂಥವ್ರು ಹೇಳ್ತಾರಾ? ಹೇಗೆ ಮಾತಾಡ್ತಾರೆ ಅವ್ರು? ಮಾತಾಡೋಕ್ಕೆ ತಲಾ ಬಾಲನೇ ಇಲ್ಲ, ಹೀಗೆ ಮಾತಾಡ್ತಾರೆ. ನೀವು ಏನು ಮಾಡಿದ್ದು ಹೇಳಪ್ಪ ಅಂದರೆ ಹೇಳ್ತೀನಿ ಗುರುಗಳು, ಅವರೇ ಬರ್ತೀನಿ ಅಂದರೆ ಹೇಗೆ ಬರ್ತಾರೆ? ಸಮುದ್ರ ಮೇಲೆ ನಡ್ಕೊಂಡು ಬರ್ತಾರೆ. ಇದು ಏನಪ್ಪ ಬುದ್ಧಿ? ಹೀಗೆ ಇಂಥ ಮೂರ್ಖ ಶಿಷ್ಯರು ಬೇಡ. ಹನುಮಂತ ನೋಡಿ, ಅದಕ್ಕೋಸ್ಕರ ನಾನು ಮಾತಾಡಿಸದಿದ್ದರೆ ಸೀತೆ ಏನು ಹೇಳಿದ್ದಾಳೆ ಕೇಳ್ತಾಳೆ. ಕಿಮಹಂ ತಂ ಪ್ರತಿಬ್ರೂಯಾಂ ಅಸಂಭಾಷ್ಯ ಸುಮಧ್ಯಮಂ ಸೀತಾ ಸಂದೇಶರಹಿತಂ ಮಾಮಿತಸ್ತ್ವರಯಾ ಗತಂ ನಿರ್ದಹೇದಪಿ ಕಾಕುತ್ಸ್ಥಃ ಕ್ರೋಧ ತೀವ್ರೇಣ ಚಕ್ಷುಷಾ.
ಸೀತೆಯನ್ನು ಮಾತಾಡಿಸಿ ಅವರ ಸಂದೇಶವನ್ನು ತಗೊಂಡು ಹೋಗದಿದ್ದರೆ ರಾಮಚಂದ್ರನಿಗೆ ಕೋಪ ಬರುತ್ತದೆ. ಏನಪ್ಪ ನೀವು ಅಷ್ಟು ದೂರಕ್ಕೆ ಕಷ್ಟಪಟ್ಟು ಸಮುದ್ರ ದಾಟಿ ಇಷ್ಟೆಲ್ಲ ಮಾಡಿ ಸೀತೆಯನ್ನು ನೋಡಿ ಏನನ್ನು ಮಾತಾಡಿಸದೆ ಬಂದಿದ್ದೀಯಾ, ಏನಿದು? ಕೋಪ ಬರಲ್ಲವ? ಕೋಪ ಬರುತ್ತದೆ. ಕೋಪ ಬಂದರೆ ನನ್ನನ್ನೇ ಸುಟ್ಟು ಹಾಕಿಬಿಡ್ತಾನೆ ರಾಮಚಂದ್ರ. ಯದಿ ವೋದ್ಯೋಜಯಿಷ್ಯಾಮಿ ಭರ್ತಾರಂ ರಾಮ ಯದಿ ವೋದ್ಯೋಜಯಿಷ್ಯಾಮಿ ಭರ್ತಾರಂ ರಾಮ ಕಾರಣಾತ್ ವ್ಯರ್ಥಮಾಗಮನಂ ತಸ್ಯ ಸಸೈನ್ಯಸ್ಯ ಭವಿಷ್ಯತಿ. ಹಾಗೆ ಹೋಗಿ ಅವರೇನು ಸೀತಾ ಇದ್ದಾಳೆ ಬನ್ನಿ ಬನ್ನಿ ಎಂದು ಏನು ಅವರಿಗೆ ಹೋಗಿ ಯಾರೋ ಏನು ಹೇಳ್ತಾರೆ, ಒಂದು ಹಾವು ಬಂತಂತೆ ರೂಮ್ಗೆ. ಹಾವು ಬಂದಿದೆ ಬನ್ನಿ 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 ಅಂದರೆ ಅವರಿಗೆ ಹೇಳಿ ಇವರಿಗೆ ಹೇಳಿ, ಅಲ್ಲ ಈಗಲ್ಲ ಊಟ ಮಾಡಿಕೊಂಡು ಮಲ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಎಲ್ಲರನ್ನು ಕರ್ಕೊಂಡು ಬಂದು ಅಷ್ಟುವರೆಗೆ ಇಲ್ಲಿ ಕಾಯ್ತಾ ಇರ್ತದೆ. ಯಾಕೆ ಹಾವು ಹೋಗೇ ಬಿಟ್ಟಿತ್ತು ಅಲ್ಲ, ಹಾವು ಹೋಗೇ ಬಿಟ್ಟಿತ್ತು, ಅಲ್ಲಿರುತ್ತದೆ. ಹಾಗೆ ಯೋಚನೆ ಮಾಡಿದರೆ ಅದು ಹೊಂದಲ್ಲ. ನಾನು ಸುಗ್ರೀವನನ್ನು ಸೈನ್ಯ ಜೊತೆಗೆ ಬಂದು ಬಿಟ್ಟರೆ ಇಷ್ಟೆಲ್ಲ ಏನು ರಾವಣನನ್ನು ಸಂಹಾರ ಮಾಡಿ ಒಳಗೆ ನೋಡಿದರೆ ಸೀತನೇ ಇಲ್ಲ, ಇಷ್ಟೆಲ್ಲ ಮಾಡಿ ರಾವಣನನ್ನು ಸಂಹಾರ ಮಾಡಿ ಒಳಗೆ ಸೀತನೇ ಇಲ್ಲ ಅಂದರೆ ಏನು ಪ್ರಯೋಜನ? ಅದಾಗಲ್ಲ. ಅದು ಏಕೆ? ಸೀತೆಗೆ ನಾನು ರಾಮಚಂದ್ರನ ದೂತ ಬಂದೆ, ರಾಮ ನಿನಗೋಸ್ಕರ ಕಾಯುತ್ತಾ ಇದ್ದಾರೆ, ಅವರು ನನ್ನನ್ನು ಕಳಿಸಿದ್ದಾರೆ ನಿನ್ನನ್ನು ನೋಡಲಿಕ್ಕೆ. ಈಗೋ ಅವರಿಗೆ ಗೊತ್ತಿಲ್ಲ ನೀವೆಲ್ಲಿದ್ದೀವೋ, ಅದಕ್ಕೋಸ್ಕರ ಅವರು ಕಾಯುತ್ತಾ ಇದ್ದಾರೆ. ಗೊತ್ತಿದ್ದರೆ ಈಗಲೇ ಬರ್ತಾರೆ, ಬಂದು ಮಾಡ್ತಾರೆ ಎಂದು ಹೇಳಿದ್ರೆ ಸೀತೆಗೆ ಧೈರ್ಯ ಇರುತ್ತದೆ, ಸೀತೆಗೆ ಧೈರ್ಯ ಇರುತ್ತದೆ. ಅದಕ್ಕೋಸ್ಕರ ಇವರು ಎಷ್ಟು ಪೀಡಿಸಿದ್ದರು, ಈ ರಾಕ್ಷಸಸ್ತ್ರೀಯರು ಬೈದರು, ಏಕೆ ರಾಮಚಂದ್ರನೇ ಬರ್ತಾ ಇದ್ದಾನೆ, ನೀವೆಲ್ಲರೂ ಸತ್ತೇ ಹೋಗ್ತೀರಿ ಎಂದು ಹೇಳಿಬಿಟ್ಟರೆ ಇವರೇ ಹೆದರ್ಕೊಂಡು ಹೋಗ್ತಾರೆ, ರಾಕ್ಷಸಸ್ತ್ರೀಯರೇ ಹೆದರ್ಕೊಂಡು ಹೋಗ್ತಾರೆ. ಸೀತೆಗೆ ಧೈರ್ಯ ಬರುತ್ತದೆ. ಅದರಿಂದ ನಾನು ಮಾತಾಡಿಸೇ ಹೋಗಬೇಕು. ಇದು ಹನುಮಂತನ ಯೋಚನೆ. ಓಕೆ. ಅಂತರಂ ತ್ವಹಮಾಸಾದ್ಯ ರಾಕ್ಷಸೀನಾಮವಸ್ಥಿತಃ ಶನೈರಾಶ್ವಾಸಯಾಮ್ಯದ್ಯ ಸಂತಾಪ ಬಹುಲಾಮಿಮಾಂ. ಸ್ವಲ್ಪ ಅವಕಾಶ, ಚಾನ್ಸ್ ನೋಡಿಕೊಂಡು, ಯಾಕಂದ್ರೆ ನೀವು ರಾಕ್ಷಸ್ತ್ರೀಯರು ಅಲ್ಲೆಲ್ಲೇ ನೋಡ್ತಾರೆ, ಮಲ್ಕೊಳ್ತಾರೆ, ಏನೋ ಆಗುತ್ತದಲ್ಲ, ಅವರು ಏನೋ ಊಟಕ್ಕೆ ಹೋಗ್ತಾರೆ, ಏನೋ ಸ್ವಲ್ಪ ಏನೋ ಚಾನ್ಸ್ ಸಿಕ್ಕಿದ್ದರೆ ಆ ಸ್ವಲ್ಪ ಸಮಯದಲ್ಲಿ ಮಾತಾಡಿಸಿಬಿಡ್ತೀನಿ ಎಂದು ಯೋಚನೆ ಮಾಡ್ಕೊಳ್ತಾರೆ. ಏಕೆಂದರೆ ಸೀತಾ ಬಹಳ ಹನುಮಂತನಿಗೆ ಮೊದಲು ಎಲ್ಲಕ್ಕಿಂತ ಮೊದಲು ಸೀತಾ ದುಃಖದಲ್ಲಿದ್ದಾಳೆ. ಆ ದುಃಖಕ್ಕೆ ಅರ್ಜೆಂಟ್ಲಿ ನಾನೇನಾದರೂ ಮಾಡಬೇಕು. ಎಷ್ಟು ಭಯಂಕರ ದುಃಖ ಇದೆ ಕಂಡು ಬರ್ತಾ ಇದೆ. ಆ ತೀವ್ರ ದುಃಖದಿಂದ ಮೊದಲು ಆ ದುಃಖ ದೂರ ಮಾಡಬೇಕು. ನಾನು ಹೇಳಿಬಿಟ್ರೆ ಸ್ವಲ್ಪ ಅವಳಿಗೆ ಧೈರ್ಯ ಬರುತ್ತದೆ, ಆ ದುಃಖ ಕಮ್ಮಿ ಆಗ್ತದೆ. ಮೊದಲು ಅದು ಆಗಬೇಕು. ಅವರು ಯಾರನ್ನೂ ನಂಬುವ ಸ್ಥಿತಿಯಲ್ಲಿಲ್ಲ. ಪ್ರಪಂಚವೆಲ್ಲ ಅವಳಿಗೆ ಭಯಂಕರವಾಗಿ ಕಂಡು ಬರ್ತಾ ಇದೆ. ಇಡೀ ಪ್ರಪಂಚ ರಾಕ್ಷಸರಾಗಿ ಎಲ್ಲರೂ ತನ್ನನ್ನು ಪೀಡಿಸುವ ಹಾಗೆ, ತಾನು ಒಬ್ಬಳಾಗಿದ್ದೇನೆ, ಯಾರೂ ಇಲ್ಲ ಅಂತೆ, ಅಷ್ಟು ಭಯಂಕರ ದುಃಖದಲ್ಲಿದ್ದಾಳೆ. ಅದು ಮೊದಲು ಅರ್ಜೆಂಟ್ಲಿ ನಾನು ಮಾತಾಡಿಸಬೇಕು. ಅಹಂ ಹ್ಯತಿ ತನುಶ್ಚೈವ ವಾನರಶ್ಚ ವಿಶೇಷತಃ ವಾಚಂ ಚೋದಾಹರಿಷ್ಯಾಮಿ ಮಾನುಷೀಮಿಹ ಸಂಸ್ಕೃತಾಂ. ಇಲ್ಲೇನು ಅಹಂ ಹಿ ಅತು ತನುಶ್ಚೈವ ಇದೆಯಾ? ಅಹಂ ತ್ವತಿ ತನುಶ್ಚ, ಅಲ್ಲಿ ಬೇರೆ ಇದೆ, ನಾನು ಮರ್ತು ಹೋದೆ, ಬೇರೆ ಇದೆ. ನಾನು ನೋಡ್ಲಕ್ಕೆ ಇನ್ನೊಂದು ಸಮಸ್ಯೆ ಏನೆಂದರೆ, ಸೀತೆಯನ್ನು ಮಾತಾಡಿಸಬೇಕಂದ್ರೆ ಮೊದಲೇ ಅವಳು ದುಃಖದಲ್ಲಿದ್ದಾರೆ. ಆ ಮೂಡಿನಲ್ಲಿ ಕೇಳುವ ಹಾಗಿಲ್ಲ, ಯಾರನ್ನು ನೋಡಲ್ಲ, ಮಾತಾಡಿಸಲ್ಲ. ಮೊದಲು ನಾನು ಕೋತಿ, ನನ್ನ ಕೋತಿ ಮುಖ ನೋಡಿದ್ದರೆ ನನ್ನನ್ನು ಇಷ್ಟು ರೂಪ ನೋಡಿಬಿಟ್ರೆ ಇನ್ನೂ ಹೆದರ್ಕೊಂಡು ಬಿಡ್ತಾಳೆ. ಇನ್ನೂ ಮಾತಾಡಿಸಲ್ಲ ಅಂದರೆ ಇನ್ನೂ ಕಷ್ಟ. ನೀನು ಮಾತಾಡಬೇಕೆಂದು ಉತ್ಸಾಹ ಇದೆ, ಅವರು ಮಾತಾಡಿಸುವುದೇ ಅಲ್ಲ, ಇನ್ನೂ ಭಯಗೊಳ್ತಾರೆ. ಅತಿತನು ಅಂದರೆ ನಾನು ಏನೋ ವಿಚಿತ್ರ ಶರೀರದಲ್ಲಿದ್ದೀನಲ್ಲ, ನಾನು ಅತಿತನು. ಶೈವ ವಾನರಶ್ಚ, ನಾನು ಮೊದಲು ಕೋತಿ ರೂಪ, ಅದು ಏನೇನೋ ವಿಚಿತ್ರವಾಗಿದ್ದೇನೆ. ಈಗ ಇನ್ನೊಂದು ಮಾತಾಡಿಸುವುದು ಹೇಗೆ? ಮಾನುಷೀಂ ಸಂಸ್ಕೃತ, ಸಂಸ್ಕೃತ ಭಾಷೆಯಲ್ಲಿ ತಿಳಿಯಾದ ಸಂಸ್ಕೃತ ಮಾತಾಡ್ತೀನಿ, ಪಂಡಿತರ ಸಂಸ್ಕೃತ ಮಾತಾಡಲ್ಲ. ಪಂಡಿತರ ಸಂಸ್ಕೃತ ಮಾತಾಡಿದ್ದರೆ ಇವನು ರಾವಣನಾಗಬಹುದು ಎಂದು ಸಂದೇಹ ಮಾಡಿ ಇನ್ನೂ ಮಾತಾಡಿಸಲ್ಲ, ಹೆದರ್ಕೊಂಡು ಬಿಡ್ತಾರೆ. ಅದರಿಂದ ನೋಡಿ, ಮಾನುಷೀಮಿಹ ಸಂಸ್ಕೃತ, ಮಾನುಷ ಭಾಷಾ ಅಂದರೆ ಸಾಮಾನ್ಯರು ಮಾತಾಡುವಾಗ ಆ ಕಾಲದಲ್ಲಿ ಎಲ್ಲರೂ ಸಂಸ್ಕೃತ ಮಾತಾಡುತ್ತಿದ್ದರು. ಪಂಡಿತರು ಸ್ವಲ್ಪ ಏನದು
ಪ್ರೌಢ ಸಂಸ್ಕೃತ ಮಾತಾಡ್ತಾರೆ, ಸಾಮಾನ್ಯರು ಸ್ವಲ್ಪ ತಿಳಿಯಾದ ಭಾಷೆ ಮಾತಾಡ್ತಾರೆ. ಇಬ್ಬರದೂ ಒಂದೇ. ಈಗ ನಾವು ಮಾತಾಡ್ತಾರಲ್ಲ ಇಲ್ಲಿ ಪಂಡಿತರ ಕನ್ನಡ ಸಾಮಾನ್ಯರ ಕನ್ನಡ ಸ್ವಲ್ಪ ವ್ಯತ್ಯಾಸ ಇರುತ್ತದೆ ನೋಡಿ. ಹಾಗೆ ಪಂಡಿತರ ಕನ್ನಡಕ್ಕಿಂತ ತಿಳಿಯಾದ ಕನ್ನಡದಲ್ಲಿ ಮಾತಾಡ್ತೀನಿ ಅಂದು. ಸೊ ವಾಚಂ ಚೋದಾಹರಿಷ್ಯಾಮಿ ಮಾನುಷೀಮಿಹ ಸಂಸ್ಕೃತಂ ಯದಿ ವಾಚಂ ಪ್ರದಾಸ್ಯಾಮಿ ದ್ವಿಜಾತಿರಿವ ಸಂಸ್ಕೃತಾಂ. ರಾವಣಂ ಮನ್ಯಮಾನಾ ಮಾಂ ಸೀತಾ ಭೀತಾ ಭವಿಷ್ಯತಿ. ಪಂಡಿತರ ಸಂಸ್ಕೃತ ಮಾತಾಡಿದ್ದರೆ ನನ್ನನ್ನು ರಾವಣ ಅಂದ್ಕೊಂಡು ಸೀತಾ ಇನ್ನೂ ಭೀತ ಆಗುತ್ತಾಳೆ, ಹೆದರ್ಕೊಂಡು ಬಿಡ್ತಾರೆ. ಅವಶ್ಯಮೇವ ವಕ್ತವ್ಯಂ ಮಾನುಷಂ ವಾಕ್ಯಮರ್ಥವಿತ್. ಮಯಾ ಸಾಂತ್ವಯಿತುಂ ಶಕ್ಯ ನಾನ್ಯಥೇಯಮನಿಂದಿತ. ಅದರಿಂದ ಅವಶ್ಯವಾಗಿ ನಾನು ಮಾತಾಡಿಸಲೇಬೇಕು. ಸರಳವಾದ ಭಾಷಾ, ಇನ್ನೊಂದು ನನ್ನ ಕೋತಿ ರೂಪ ಅದು ಇದೆ. ಈಗ ಅದನ್ನು ಮಾಡೋಕ್ಕಾಗಲ್ಲ. ಅದರ ಭಯ ಆಗದಂತೆ ನಾನು ಮರ್ಯಾದವಾಗಿ ವಿನಯದಿಂದ ಅವರಿಗೆ ವಿಶ್ವಾಸ ಮಾಡಿಸುತ್ತಾ ಮಾತಾಡಬೇಕು. ಅಕಸ್ಮಾತ್ತಾಗಿ ಎದುರಾಗಿ ಹೋಗಿ ನಾನು ಬಂದೆ ಅಂದರೆ ಇವನು ನಿಜವಾಗಿ ರಾವಣನೇ ಅಂದ್ಕೊಳ್ತೀನಿ. ಹಾಗೆ ಆಕಸ್ಮಿಕವಾಗಿ ಬರಬಾರದು. ನಿಧಾನವಾಗಿ ಅವರಿಗೆ ನಂಬಿಕೆ ಆಗುವ ಹಾಗೆ ಹೋಗಬೇಕು. ಇದಕ್ಕೆ ಏನು ಮಾಡಬೇಕು, ಹೇಗೆ ಮಾತಾಡಿಸಬೇಕು, ಅವಳಿಗೆ ಮೊದಲು ಅವರು ಕೇಳುವ ಹಾಗೆ ಮಾಡಬೇಕು. ಹೇಗೆ? ಸೇಯಮಾಲೋಕ್ಯ ಮೇ ರೂಪಂ ಜಾನಕಿ ಭಾಷಿತಂ ತಥಾ. ರಕ್ಷೋಭಿಸ್ತ್ರಾಸಿತಾ ಪೂರ್ವಂ ಭೂಯಸ್ತ್ರಾಸಮುಪೈಷ್ಯತಿ. ಮೊದಲೇ ಹೆದರ್ಕೊಂಡಿದ್ದಾಳೆ, ಇನ್ನೂ ಹೆದರ್ಕೊಳ್ತಾರೆ. ಅದರಿಂದ ನಾನು ಈ ನನ್ನ ರೂಪ ನೋಡಿ, ಕೋತಿ ರೂಪ, ಈ ಭಯಂಕರ ರೂಪ ನೋಡಿ ಇನ್ನೂ ಹೆದರ್ಕೊಳ್ತಾರೆ. ತಥೋ ಜಾತ ಪರಿತ್ರಾಸ ಶಬ್ದಂ ಕುರ್ಯಾನ್ ಮನಸ್ವಿನೀನ್. ಜನಾನಾಮಾಂ ವಿಶಾಲಾಕ್ಷಿ ರಾವಣಂ ಕಾಮರೂಪಿಣಂ. ನನ್ನನ್ನು ರಾವಣ ಅಂದ್ಕೊಂಡು ಜೋರಾಗಿ ಕಿರ್ಚಿಬಿಟ್ಟರೆ ಹೆದರ್ಕೊಂಡು ಒಂದು ಕಿರ್ಚು ಮಾಡ್ತಾರೆ ನೋಡಿ. ಜೋರಾಗಿ ಕಿರ್ಚಿಬಿಟ್ಟರೆ ಎಲ್ಲ ರಾಕ್ಷಸರು ಬಂದುಬಿಡ್ತಾರೆ. ಆವಾಗ ಏನಾಗ್ತದೆ? ಸೀತೆಯ ಚಕೃತೆ ಶಬ್ದೆ ಸಹಸಾ ರಾಕ್ಷಸೀ ಗಣಃ. ನಾನಾ ಪ್ರಹರಣೋ ಘೋರಃ ಸಮೇಯಾದಂತಿ ಕೋಪಮಃ. ಅಂತ ಕೋಪ. ಈಗ ಮಿಕ್ಕ ರಾಕ್ಷಸ ಸ್ತ್ರೀಯರೆಲ್ಲ ಏನಾಯಿತು ಕಿರುಚುತ್ತಾ ಇದ್ದಾರೆ ಎಂದು ಎಲ್ಲರೂ ಓಡಿ ಬರ್ತಾರೆ. ಆವಾಗ ತಥೋ ಮಾಂ ಸಂಪರಿಕ್ಷಿಪ್ಯ ಸರ್ವತೋ ವಿಕೃತಾನನಾಃ. ವಧೆ ಚ ಗ್ರಹಣೆ ಚೈವ ಕುರ್ಯುರ್ಯತ್ನಂ ಮಹಾಬಲಾಃ. ಇವರೆಲ್ಲರೂ ಬಂದು ನನ್ನನ್ನು ಸಾಯಿಸುವುದಕ್ಕೆ ಆದರೂ ಅಥವಾ ಅರೆಸ್ಟ್ ಮಾಡುವುದಕ್ಕಾದರೂ, ಏನು ಹಗ್ಗದಿಂದ ಕಟ್ಟುವಕ್ಕಾದರೂ ಪ್ರಯತ್ನ ಮಾಡ್ತಾರೆ. ಓಕೆ. ತಮ್ಮಾಂ ಶಾಖಾ ಪ್ರಶಾಖಾಶ್ಚ ಸ್ಕಂದಾಂಶ್ಚೋತ್ತಮ ಶಾಖಿನಾಂ. ದೃಷ್ಟ್ವಾ ಚ ಪರಿಧಾವಂತಂ ಭವೇಯುಃ ಪರಿಶಂಕಿತಾಃ. ಅವರು ಹಿಡಿಯೋಕ್ಕೆ ಬಂದರೆ ನಾನು ಕೋತಿ ಶಕ್ತಿವಂತ, ನಾನು ತಕ್ಷಣವೇ ಮರ ಹತ್ತು ಬಿಡ್ತೀನಿ. ಕೊಂಬೆದಿಂದ ಕೊಂಬಕ್ಕೆ ಅವರಿಗೆ ಸಿಗದಂತೆ ಎಲ್ಲೆಲ್ಲೆಲ್ಲೆಲ್ಲೇ ಓಡಿಬಿಡ್ತೀನಿ. ಈಗ ಸಿಗ್ತಾ ಇಲ್ಲ ಅಂದರೆ ಅವರು ಹೆದರ್ಕೊಂಡು ಇನ್ನೂ ಜೋರಾಗಿ ಗಲಾಟೆ ಮಾಡ್ತಾರೆ. ಮಮ ರೂಪಂಚ ಸಂಪ್ರೇಕ್ಷ ವನೇ ವಿಚರತೋ ಮಹತ್. ರಾಕ್ಷಸ್ಯೋ ಭಯವಿತ್ರಸ್ತ ಭಯೇ ಭವೇಯುರ್ವಿಕೃತಸ್ವರಾಃ. ಇಲ್ಲ, ಈ ಅಶೋಕ ವನವೆಲ್ಲ ನಾನು ತಿರುಗುತ್ತಾ ಇದ್ದರೆ ಅವರೇನು ಇನ್ನೂ ಹತ್ತಿರಕ್ಕೆ ಬರ್ತಾರೆ, ನಾನು ಓಡಿ ಹೋಗ್ತೀನಿ. ಇದರಿಂದ ಇನ್ನೂ ಅವರು ಜೋರಾಗಿ ಕಿರ್ಚುತ್ತಾರೆ.
ಆವಾಗೇನಾಗ್ತದೆ? ತತಃ ಕುರ್ಯುಃ ಸಮಾಹ್ವಾನಂ ರಾಕ್ಷಸ್ಯೋ ರಾಕ್ಷಸಾಮಪಿ. ರಾಕ್ಷಸೇಂದ್ರ ನಿಯುಕ್ತಾನಾಂ ರಾಕ್ಷಸೇಂದ್ರ ನಿವೇಶನೇ. ಅಶೋಕವನಕ್ಕೆ ಕಾವಲಿಯಾಗಿರುವ ಸೈನಿಕರನ್ನು, ಇನ್ನೂ ಬೇರೆ ಇರುವ ಮಿಕ್ಕ ಸೈನಿಕರನ್ನು, ಸೈನ್ಯವನ್ನೇ ಕರೆಯುತ್ತಾರೆ. ಅವರೆಲ್ಲ ಬಂದುಬಿಡ್ತಾರೆ. ಆವಾಗೇನಾಗ್ತದೆ? ತೇ ಶೂಲಶರನಿಸ್ತ್ರಿಂಶ ವಿವಿಧಾಯುಧಪಾಣಯಃ. ಆಪತೇಯುರ್ವಿಮರ್ದೇಸ್ಮಿನ್ ವೇಗೇನೋದ್ವೇದ ಕಾರಣಾತ್. ಯಾರೋ ಬಂದರೆ, ನಮಗೆ ಗೊತ್ತಿಲ್ಲವರು ಯಾರೋ ಕಳ್ಳ ಬಂದರೋ ಅಥವಾ ಸೀತೆಯನ್ನು ಎತ್ಕೊಂಡು ಹೋಗೋಕ್ಕೆ ಬಂದರೋ, ಇಂಥದ್ದೇನೋ ಭಯ ಇರುತ್ತದಲ್ಲ. ಅದರಿಂದ ಅಯ್ಯೋ, ಸೀತೆಯನ್ನು ರಾವಣ ಇಷ್ಟು ಕಷ್ಟಪಟ್ಟು ಕಿಡ್ನ್ಯಾಪ್ ಮಾಡಿದ, ಮತ್ತು ಸೀತೆಯನ್ನು ಡಬಲ್ ಕಿಡ್ನ್ಯಾಪ್ ಆದರೆ ಅಮ್ಮೋ ನಮಗೆ ಕೋಪ. ಅದರಿಂದ ಅವರಿಗೆಲ್ಲರೂ ಸೀತೆಯನ್ನು ರಕ್ಷಿಸಿಕೊಳ್ಳಬೇಕು. ಸೀತೆ ಅವರ ಪ್ರಾಪರ್ಟಿ ಆಗಿಬಿಟ್ಟಿತ್ತು, ಲಂಕಾ ಪ್ರಾಪರ್ಟಿ ಆಯ್ತಲ್ಲ, ಸೀತೆಯನ್ನು ಅವರು ರಕ್ಷಿಸಿಕೊಳ್ಳಬೇಕು. ಅದರಿಂದ ಅಯ್ಯೋ ಇವನು ಕಿತ್ಕೊಂಡ್ರೆ ಹೇಗೆ? ಅದರಿಂದ ಇನ್ನೂ ಸೈನಿಕರು ಬರ್ತಾರೆ, ಆಯುಧಗಳು ಪರಿಸ್ತಾರೆ. ಈಗ ದೊಡ್ಡ ಯುದ್ಧನೇ ಆಗಿಬಿಡ್ತದೆ ಅಲ್ಲವೇ? ಸನ್ವೃದ್ಧೈಸ್ತು ಪರಿತೋ ವಿಧಮೇ ರಾಕ್ಷಸಂಬಲಂ. ಶಕ್ನುಯಾಂ ನತು ಸಂಪ್ರಾಪ್ತುಂ ಪರಂಪಾರಂ ಮಹೋದಧೇಃ. ಇಂಕಷ್ಟೇ ಅವರು ನನ್ನನ್ನು ಅಡ್ಡಿ ಮಾಡ್ತಾರೆ. ಈಗ ಮತ್ತು ನಾನು ಇಲ್ಲಿ ಹೋಗದಂತೆ ಮಾಡ್ತಾರೆ. ಇಲ್ಲೆಲ್ಲ ಕಾವಲು ಮಾಡಿಬಿಟ್ರೆ ನಾನು ಇಲ್ಲಿಂದ ದಾಟಿ ಹೋಗುವುದು ಹೇಗೆ? ಇವರನ್ನು ದಾಟುವಕ್ಕೆ ಬಿಡಲ್ಲ. ನಾನು ಇಲ್ಲಿಂದ ಸಮುದ್ರ ದಡಕ್ಕೆ ಹೋಗಬೇಕು, ಸಮುದ್ರದಿಂದ ಹಾರಬೇಕು. ಅವರು ಇನ್ನೂ ಎಲ್ಲ ಕಡೆ ಸೆಕ್ಯೂರಿಟಿ ಇಟ್ಟು ಬಿಡ್ತಾರೆ. ಸಮುದ್ರ ದಡ ಬೇರೆ ಎಲ್ಲ ಕಡೆ ಯಾರು ಹೋಗದಂತೆ, ನಮ್ಮ ಲಂಕದಿಂದ ಹೊರಗೆ ಹೋಗದಂತೆ ಎಲ್ಲ ಕಡೆ ಇನ್ನು ಸೈನಿಕರನ್ನು ಇಟ್ಟು ಬಿಡ್ತಾರೆ. ದಾಟುವುದೇ ಕಷ್ಟ ಆಗಿಬಿಡ್ತದೆ ನನಗೆ ಸಮುದ್ರಕ್ಕೆ ಅಲ್ಲವೇ? ಮಾಂ ವಾ ಗೃಹ್ಣೀಯುರಾವೃತ್ಯ ಬಹವಃ ಶೀಘ್ರಕಾರಿಣಃ. ಸ್ಯಾದಿಯಂಚ ಗೃಹೀತಾರ್ಥ ಮಮ ಚ ಗ್ರಹಣಂ ಭವೇತ್. ಅಷ್ಟಕ್ಕೆ ನನ್ನನ್ನು ಗ್ರಹಣಂ ಅಂದರೆ ಅರೆಸ್ಟ್ ಆಗೋದು, ನನ್ನನ್ನು ಕಟ್ಟು ಹಾಕಿಬಿಡ್ತಾರೆ ಅಲ್ಲವೇ? ಹಿಂಸಾಭಿ ರುಚಯೋ ಹಿಂಸ್ಯು ಇಮಾಂ ವಾ ಜನಕಾತ್ಮಜಾಂ. ವಿಪನ್ನಂ ಸ್ಯಾತ್ ತತಃ ಕಾರ್ಯಂ ರಾಮಸುಗ್ರೀವಯೋರಿದಂ. ಈಗ ಸೀತೆಯನ್ನು ಪೀಡಿಸ್ತಾರೆ. ಇವರು ಯಾರು? ನಿನಗೋಸ್ಕರ ಬಂದಿದ್ದಾರೆ ಯಾರು ಅಂದರೆ ನಿಮಗೆ ಮೊದಲೇ ಗೊತ್ತಿರುವವರು ನಿಮ್ಮ ಜನರೇ. ಅವರು ಯಾರು, ಎಲ್ಲಿಂದ ಬಂದರು, ಅವರ ಹೆಸರೇನು ಎಲ್ಲ ಕೇಳ್ತಾರೆ. ಹೇಳದಿದ್ದರೆ ಸೀತೆಯನ್ನು ಇನ್ನೂ ಪೀಡಿಸ್ತಾರೆ. ನಾನು ಇವರು ಎಲ್ಲರ ಎದುರಾಗಿ ಮಾತಾಡಿಸಿದ್ದರೆ ಇಷ್ಟೆಲ್ಲ ಆಗುವ ಸಾಧ್ಯತೆ ಇದೆ. ಸೀತೆಯನ್ನು ಇನ್ನೂ ಪೀಡಿಸಿದರೆ ಏನಾಗಬೇಕು? ಮೊದಲೇ ಹೇಳಿದ್ದೀನಿ, ಇದಾಗಲ್ಲ. 3 ತಿಂಗಳು ಹೀಗೆ ಇರ್ತದೆ. ಅದಕ್ಕೋಸ್ಕರನೇ ನನ್ನ ಟಿಕೆಟ್ ಲೇಟ್ ಆಯಿತು. ಇಲ್ಲದಿದ್ದರೆ ಈವರೆಗೆ ಹೋಗಬೇಕಿತ್ತು ನಾನು. ಆಯಿತು, ಈ 8 ಜನವರಿಗೆ ಹೋಗ್ತಾ ಇದ್ದೀನಿ. ಇದು ಮುಗಿಯೋ ನಂತರ ಬರ್ತೀನಿ. ಇದು ಎಷ್ಟು ದಿವಸ ಆಗುತ್ತದೆ ನೋಡಿ, ಕೆಲಸ ತುಂಬ ಇರುತ್ತದೆ. ನಾಳೆನಿಂದ ಇನ್ನೂ ಹೆಚ್ಚು ಗಲಾಟ. ವಿಪನ್ನಂ ಸ್ಯಾತ್ ತತಃ. ಅದರಿಂದ ಈಗ ರಾಮಕಾರ್ಯವು ಇನ್ನೂ ವಿಘ್ನವಾಗಿ ಬಿಡ್ತದೆ ಅಲ್ಲವೇ? ಉದ್ದೇಶೇ ನಷ್ಟ ಮಾರ್ಗೇಸ್ಮಿನ್ ರಾಕ್ಷಸೈ ಪರಿವಾರಿತೆ. ಸಾಗರೇಣ ಪರಿಕ್ಷಿಪ್ತೆ ಗುಪ್ತೆ ವಸತಿ ಜಾನಕಿ. ಸೀತೆಯನ್ನು ಹೇಗೆ ಕಟ್ಟು ಹಾಕಿದ್ದಾರೋ ನನ್ನನ್ನು ಇಲ್ಲಿ ಕಟ್ಟು ಹಾಕಿ ಇಲ್ಲೇ ಸುತ್ತು ಕೂತಿರ್ತಾರೆ. ನನ್ನ ಇಲ್ಲಿಂದ ಹೊರಗೆ ಹೋಗದಂತೆ ಮಾಡಿಬಿಡ್ತಾರೆ. ಸೀತೆ ಒಂದು ಕಡೆ, ನಾನೊಂದು ಕಡೆ, ಇಲ್ಲೇ ಸಿಕ್ಕಾಕ್ಕೊಂಡು ಬಿಡ್ತೀವಿ. ನಾವಿಬ್ಬರು ಮಾತಾಡೋಕ್ಕೆ ಆಗಲ್ಲ. ನನ್ನನ್ನು ಇಲ್ಲಿ ಸಿಕ್ಕಿಸಿಬಿಡ್ತಾರೆ. ಅಲ್ಲಿ ಸುದ್ದಿ ತಲುಪುವುದೇ ಇಲ್ಲ. ಇನ್ನೂ ಕಷ್ಟ ಆಗಿಬಿಡ್ತದೆ ಅಲ್ಲವೇ? ವಿಶಸ್ತೆ ಇದೇನಾ? ವಿಶಸ್ತೆ ವೇ ಗೃಹೀತೆ ವಾ ರಕ್ಷೋಭಿರ್ಮಯಿ ಸಂಯುಗೇ. ನಾಣ್ಯಂ ಪಶ್ಯಾಮಿ ರಾಮಸ್ಯ ಸಹಾಯಂ ಕಾರ್ಯಸಾಧನೆ.
ಈಗ ರಾಮಕಾರ್ಯವನ್ನು ಸಾಧಿಸುವುದಕ್ಕೆ ನನಗೆ ಸಪೋರ್ಟ್ ಮಾಡುವವರು ಯಾರೂ ಇಲ್ಲ, ನಾನೊಬ್ಬನು ಬಂದಿದ್ದೆ. ಸಾಮಾನ್ಯವಾಗಿ ಇಂಥ ಕಾರ್ಯಕ್ಕೆ ಒಬ್ಬರು ಹೋಗಬಾರದು ಹೇಳ್ತಾರೆ. ಯಾವಾಗಲೂ ಇಬ್ಬರು ಇರಬೇಕು. ಒಬ್ಬನಿಗೆ ತೊಂದರೆ ಆದರೆ, ಅರೆಸ್ಟ್ ಆದರೆ, ರಾಕ್ಷಸರು ಹಿಡ್ಕೊಂಡು ಬಿಟ್ಟರೆ ಇನ್ನೊಬ್ಬರಾದರೂ ಅದು ಕೆಲಸ ಮಾಡಿಬಿಡ್ತಾನೆ, ಇವರನ್ನು ರಕ್ಷಿಸ್ತಾನೆ. ಇಂಥ ಕಾರ್ಯಕ್ಕೆ ಯಾವಾಗಲೂ ಒಬ್ಬನು ಹೋಗಬಾರದು, ಇಬ್ಬರು ಇರಬೇಕು. ನಾನು ಒಬ್ಬನು ಬಂದುಬಿಟ್ಟು, ಏಕೆ ಸಮುದ್ರ ದೊಡ್ಡದಲ್ಲವೇ, ದಾಟುವುದು ಕಷ್ಟ. ಅವರೆಲ್ಲರೂ ಕೂತಿದ್ದಾರೆ, ದಾಟಕ್ಕಾಗಲ್ಲ ಎಂದು ಎಲ್ಲರೂ ಬಿಟ್ಟು ನಾನೊಬ್ಬನೇ ಬರಬೇಕಾಯಿತು. ಏಕೆಂದರೆ ಅಲ್ಲಿದ್ದಾರೆ ಅಂಗದ ಇದ್ದ, ಜಾಂಬವಂತನು ದಾಟಬಲ್ಲ, ಬಟ್ ಈ ಮುದುಕನಾದೇ ಈಗ ಆಗಲ್ಲ ಹೇಳ್ದ. ಅಂಗದ ಹೇಳ್ತಾನೆ ಹೋಗ್ತೀನಿ ಹೊರತು ವಾಪಸ್ ಬರೋಕ್ಕಾಗಲ್ಲ, ನನಗೆ ಅಷ್ಟು ಶಕ್ತಿ ಇಲ್ಲ ಹೇಳ್ತಾನೆ. ಇನ್ನೊಬ್ಬರು ಹೇಳ್ತಾರೆ ಅಯ್ಯೋ ಇಷ್ಟಾಗಲ್ಲ, ನಾನು 20 ಹೋಗ್ತೀನಿ ಹೊರತು ಯೋಜನೆಗಳು ಹೆಚ್ಚಾಗಲ್ಲ, ಒಂದು ಅರ್ಧಕ್ಕೆ ಹೋಗ್ತೀನಿ ಹೊರತು ಹೆಚ್ಚಾಗಲ್ಲ ಹೇಳ್ತಾನೆ. ಕೊನೆಗೆ ಹೇಳ್ತಾರೆ ಹನುಮಂತ ಒಬ್ಬನೇ ಇಷ್ಟು ದೂರ ಹೋಗಿ ಮತ್ತೆ ವಾಪಸ್ ಬರುವಕ್ಕೆ ಯೋಗ್ಯನಾಗಿದ್ದಾನೆ ಹನುಮಂತ ಒಬ್ಬನೇ ಎಂದು ಹನುಮಂತ ಒಬ್ಬನೇ ಕಳಿಸಬೇಕಾಯಿತು. ಆದ್ದರಿಂದ ಇದು ಮತ್ತೆ ನನಗೊಬ್ಬರು ಯಾರೂ ಇಲ್ಲ, ನನ್ನನ್ನು ಇವರು ಹಿಡ್ಕೊಂಡು ಬಿಟ್ಟರೆ ರಾಮಕಾರ್ಯ ಸಾಧಿಸುವಕ್ಕೆ ಇನ್ನೊಬ್ಬರು ಇಷ್ಟುವರೆಗೆ ಆಯಿತು, ಮಿಕ್ಕದು ಅವರು ಸಾಧಿಸ್ತಾರಾ ಅಂದರೆ ಯಾರೂ ಇಲ್ಲ. ನಾನೊಬ್ಬನೇ ಮತ್ತೆ ವಾಪಸ್ ಹೋಗುವವರೆಗೂ ನಾನೊಬ್ಬನೇ ಮಾಡಬೇಕು, ಬೇರೆ ಯಾರಿಲ್ಲ. ಅದರಿಂದ ನಾನು ನನ್ನನ್ನು ರಕ್ಷಿಸಿಕೊಳ್ಳಬೇಕು, ನಾನು ಸಿಕ್ಕಾಕೊಂಡದಂತೆ ನೋಡಬೇಕು. ನಾನು ಸಿಕ್ಕಾಕ್ಕೊಂಡ್ರೆ ಧೈರ್ಯದಿಂದ ಏನೋ ಮಾಡಿಬಿಡ್ತೀನಿ ಅಂದರೆ, ನಾನೇ ಸಿಕ್ಕಾಕ್ಕೊಂಡ್ರೆ ಆ ಸುದ್ದಿ ತಲುಪುವುದೇ ಇಲ್ಲ, ಇಲ್ಲೇ ಇದ್ದು ಬಿಡ್ತೀನಿ. ಇನ್ನು ಸೀತಕ್ಕೆ ಸುದ್ದಿ ತಲುಪಲಿಲ್ಲ, ಎರಡೂ ಆಗಲಿಲ್ಲ. ಮಧ್ಯದಲ್ಲಿ ನನ್ನನ್ನು ಇಲ್ಲೇ ಸಾಯಿಸಿಬಿಡ್ತಾರೆ, ಅಥವಾ ಅಟ್ಲೀಸ್ಟ್ ಅರೆಸ್ಟ್ ಮಾಡಿ ಎಲ್ಲೊಂದು ಹಾಕಿಬಿಡ್ತಾರೆ. ಶತಯೋಜನ ವಿಸ್ತೀರ್ಣಂ ಲಂಘಯೇತ ಮಹೋದಧಿಂ ಕಾಮಂ ಹಂತುಂ ಸಮರ್ಥೋಸ್ಮಿ ಸಹಸ್ರಾಣ್ಯಪಿ ರಕ್ಷಸಾಂ. ನ ತು ಶಕ್ಷ್ಯಾಮ್ಯಹಂ ಪ್ರಾಪ್ತುಂ ಪರಂಪಾರಂ ಮಹೋದಧೇಃ. ಹೌದು, ಇವರು ಅಡ್ಡಿ ಬಂದರೆ ನಾನು ರಾಕ್ಷಸರ ಜೊತೆಗೆ ಯುದ್ಧ ಮಾಡಿಬಿಡ್ತೀನಿ. ಯುದ್ಧ ಮಾಡಿ ಕೆಲವರನ್ನು ಸಾಯಿಸಿಬಿಡ್ತೀನಿ. ಕೆಲವರೇಕೆ, ಕೆಲವು 1000 ಸೈನಿಕರನ್ನು ಸಾಯಿಸಿಬಿಡ್ತೀನಿ. 1000 ಸಾಯಿಸಿಬಿಟ್ಟರೂ ನಾನು ದಾಟಕ್ಕಾಗಲ್ಲ. ಏಕೆ, ಇವನು ಇಷ್ಟು ಪರಾಕ್ರಮಿಯಾಗಿದ್ದಾನೆ ಅಂದರೆ ಇನ್ನೂ ಹೆಚ್ಚು ಸೈನ್ಯ ಬಂದು ಅಸ್ತ್ರಗಳು, ಅವರು ಅಸ್ತ್ರಗಳು ಗೊತ್ತಿವೆ. ಇಂದ್ರಜಿತ್ಗೆ ಅವರಿಗೆ ಬ್ರಹ್ಮಾಸ್ತ್ರಾದಿಗಳಿವೆ. ಅಸ್ತ್ರಗಳಿಂದ ಕಟ್ಟು ಹಾಕಿ ಒಂದು ರೂಮ್ನಲ್ಲೂ ಎಲ್ಲೋ ಹಾಕಿಬಿಡ್ತಾರೆ ನನ್ನನ್ನು. ಅವರಿಗೂ ಅಸ್ತ್ರಗಳಿವೆ. ಆದ್ದರಿಂದ ನಾನು ಮತ್ತೆ ಸಮುದ್ರ ದಾಟಕ್ಕಾಗಲ್ಲ, ದಾಟಿ ರಾಮನಿಗೆ ಸಂದೇಶವೇ ಹೇಳೋಕ್ಕಾಗಲ್ಲ. ಅದರಿಂದ ಕಷ್ಟವಾಗುತ್ತದೆ. ಓಕೆ. ಅಸತ್ಯಾನಿ ಚ ಯುದ್ಧಾನಿ ಸಂಶಯೋ ಮೇ ನ ರೋಚತೆ. ಕಶ್ಚನ ಸಂಶಯಂ ಕಾರ್ಯಂ ಕುರ್ಯಾತ್ ಪ್ರಾಜ್ಞಃ ಸ ಸಂಶಯಂ. ಇನ್ನೊಂದು, ಯುದ್ಧದಲ್ಲಿ ನಾನೊಬ್ಬನೇ ಇದ್ದೇನೆ, ಅವರೇನೋ ದೊಡ್ಡ ಸೈನ್ಯ ಇದೆ. ನಾನು ಸುಸ್ತಿಯಾಗಿ ಆಯಾಸವಾಗಿ ಬಿಟ್ಟು ವಿಶ್ರಾಂತಿ ತಗೊಳ್ಳೋಣ ಅಂದರೆ ಬಿಡಲ್ಲ ಅವರು. ಏಕೆಂದರೆ ಅವರು 100 ಜನರಿದ್ದಾರೆ, 1000 ಜನರು, ದೊಡ್ಡ ಸೈನ್ಯ. ನಾನೊಬ್ಬನಾಗಿದ್ದೇನೆ, ವಿಶ್ರಾಮಕ್ಕೆ ಅವಕಾಶವಿರುವುದಿಲ್ಲ. ಇನ್ನೊಂದೇನೆಂದರೆ, ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ, ಯಾರು ಸೋತು ಹೋಗ್ತಾರೆ, ಈ ಗೆಲುವು ಸೋಲುಗಳು ಗ್ಯಾರಂಟಿ ಇಲ್ಲ. ಕೆಲವೊಮ್ಮೆ ಸೋತು ಹೋಗಲೂಬಹುದು, ಗೆಲ್ಲುತ್ತಾನೆ ಎಂದು ಗ್ಯಾರಂಟಿ. ದೊಡ್ಡ ಸೈನ್ಯ ಇದ್ದರೆ ಗೆಲ್ಲಬಹುದು, ರಾಮಚಂದ್ರನು ಲಕ್ಷ್ಮಣನಂದರೆ ಗೆಲ್ಲಬಹುದು ಏನೋ. ಬಟ್ ನಾನು ಅಷ್ಟಲ್ಲ, ಏಕೆಂದರೆ ಇವರದು ಸೈನ್ಯ ದೊಡ್ಡದು. ಆದ್ದರಿಂದ ಈ ಸಂದಿಗ್ಧವಾದ ಗೆಲ್ಲುತ್ತೇನೋ ಅಲ್ಲವೋ ಗೊತ್ತಿಲ್ಲ, ಅಂಥ ಸಂದಿಗ್ಧವಾದ ಗೆಲುವು ಸಂದಿಗ್ಧವಾದಾಗ ಯುದ್ಧವನ್ನು ನಾನು ಮಾಡುತ್ತಾ ಇದ್ದರೆ ಮಿಕ್ಕ ಕಾರ್ಯ, ನಾನು ದೂತನಾಗಿ ಬಂದೆ, ಆ ಕಾರ್ಯ ಬಿಟ್ಟು ಹೋಗಿ ಯುದ್ಧದಲ್ಲೇ ಮುಳುಗಿಬಿಡ್ತೀನಿ. ನಾನು ಕೈ ಕಾಲು ಮುರಿದು ಹೋಗಿ ಇನ್ನೇನಾದರೂ ನೋವಾಗಿ ಬಿಟ್ಟರೆ ಇನ್ನೂ ಅದಾಗಲ್ಲ. ಇವರ ಕೈಗೆ ಸಿಕ್ಕಾಕ್ಕೊಳ್ತೀನಿ, ಔಷಧಿ ಇವರೇ ಕೊಡಿಸಬೇಕು, ಇವರಿಗೆ ಸಿಕ್ಕಾಕ್ಕೊಂಡು ಬಿಡ್ತೀನಿ, ಇನ್ನೂ ಕಷ್ಟ. ಅವರು ಇದೇ ಚಾನ್ಸ್ ಎಂದ್ಬಿಟ್ಟು ಔಷಧಿ ಕೊಡ್ತೀವಿ ಅಂದರೆ ನೆಪದಿಂದ ವಿಷ ಕೊಡ್ತಾರೋ, ಸಾಯಿಸಿಬಿಡ್ತಾರೋ, ಏನೋ ಮಾಡಿಬಿಡ್ತಾರೆ. ಆಗಲ್ಲವ? ಅಷ್ಟೇ. ನಾವೇನೋ ರೂಮ್ನಲ್ಲಿ ಕಟ್ಟು ಹಾಕ್ತಾರೆ, ಏನಿಲ್ಲ ತಿನ್ನುವುದಕ್ಕೆ ಅಂದರೆ ತಿನ್ನುವಂಥದ್ದು ಕೊಡ್ತಾರೆ, ಅದರಲ್ಲಿ ವಿಷ ಕೊಟ್ಟರೆ ಹೋಗಿಬಿಡ್ತೀವಿ. ಆದ್ದರಿಂದ ಇದು ನಡೆಯಲ್ಲ. ಅದಕ್ಕೋಸ್ಕರ ಈಗ ಯುದ್ಧಕ್ಕೆ ಯೋಚನೆ ಮಾಡಬಾರದು. ಈಗ ಹೇಗಾದರೂ ನಾನು ಹೋಗಿ ರಾಮಚಂದ್ರನಿಗೆ ಸುದ್ದಿ ಹೇಳಬೇಕು, ಅದು ಮುಖ್ಯ. ಆ ಕೆಲಸಕ್ಕೆ ಬಂದೆ ನಾನು, ಅದು ಮಾಡಬೇಕೇ ಹೊರತು ಈಗಲೇ ಏನಾದರೂ ಯುದ್ಧ ಮಾಡ್ತೀನಿ ಅಂದರೆ ಅದು ಸಾಹಸ ಮಾಡಬಾರದು. ಈಗ ಸಂದರ್ಭವಲ್ಲ, ಯುದ್ಧ ಮಾಡುವ ಸಂದರ್ಭ ಅಲ್ಲ ಇದು. ಏಷ ದೋಷೋ ಮಹಾನ್. ಓಕೆ. ಏಷ ದೋಷೋ ಮಹಾನ್ ಹಿಸ್ಯಾನ್ ಮಮ ಸೀತಾಭಿಭಾಷಣೇ. ಪ್ರಾಣತ್ಯಾಗಶ್ಚ ವೈದೇಶ್ಯ ಭವೇದನ ಬಿಭಾಷಣೇ.
ಮಾತಾಡಿಸಿದ್ದರೆ ಇಷ್ಟೆಲ್ಲ ಗಲಾಟ ಆಗುತ್ತದೆ, ಮಾತಾಡಿಸದಿದ್ದರೆ ಸೀತಾ ಪ್ರಾಣ ಬಿಡ್ತಾಳೆ. ಮಾತಾಡಿಸಲ್ಲ ಬೇಡವ, ಅದು ಮಾಡಿದರೆ ಕಷ್ಟ, ಇದು ಮಾಡಿದರೆ ಕಷ್ಟ. ಅಂದರೆ ಏನು? ಮುಂದೆ ಬಾವಿ, ಹಿಂದೆನೂ ಇಂದು ಗುಂಡಿ ಅಲ್ಲವೇ? ಒಂದು ಕಡೆ ಗುಂಡಿ, ಒಂದು ಕಡೆ ಬಾವಿ. ಮುಂದೆ ಹೋದರೆ ಅಲ್ಲಿ ಬೀಳುವುದು, ಇಲ್ಲಿ ಹೋದರೆ ಬಾವಿಯಲ್ಲಿ ಬೀಳುವುದು, ಎಲ್ಲಿ ಆದರೂ ಹಾಗೆ. ಏನು ಮಾಡಬೇಕು? ವಿಕ್ಲವಂ ದೂತಮ ಸಾಧ್ಯ ತಮಸ್ಸೂರ್ಯೋ ಅದಲ್ಲ. ಭೂತಾಶ್ಚಾರ್ಥ ವಿರುದ್ಧಂತಿ ದೇಶಕಾಲ ವಿರೋಧಿತಾ. ವಿಕ್ಲವಂ ದೂತಮ ಸಾಧ್ಯ ತಮಸ್ಸೂರ್ಯೋದಯೇ ಯತಾನ್. ಅದರಿಂದ ದೂತ ಹೋಗಿ ಬುದ್ಧಿವಂತನಾಗಿರಬೇಕು. ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಅನಾವಶ್ಯಕವಾಗಿ ಗಲಾಟೆ ಮಾಡಿ ಯುದ್ಧ ಮಾಡಿ ಇನ್ನೂ ಕೆಲಸ ಹಾಳು ಮಾಡಬಾರದು. ಕೆಲವರು ಮಧ್ಯವರ್ತಿಗಳು, ಇಬ್ಬರಿನಲ್ಲಿ ಆಸ್ತಿ ತಗಾದ ಏನಾದರೂ ಗಲಾಟ ಇದ್ದರೆ ಇವರು ಬಂದು ನಾನು ಹೋಗ್ತೀನಿ ನಿಮ್ಮ ಪರವಾಗಿ ಮಾತಾಡ್ತೀನಿ, ಅಲ್ಲಿ ಹೋಗಿ ಇನ್ನೂ ಜಗಳ ಮಾಡಿ ಅವರಿಗೆ ದ್ವೇಷ ಮಾಡಿ ಬರ್ತಾನೆ. ಇನ್ನೂ ಹೆಚ್ಚು ಮಾಡಿಬಿಟ್ರೆ ಕೆಲವು ಮದುವೆಗೋಸ್ಕರ ಮಾತಾಡ್ತೀನಿ ಹೋಗಿ ಇವರಿಗೆ ಜಗಳ ಮಾಡಿ ಬರ್ತಾನೆ. ಆದರೆ ಮಧ್ಯವರ್ತಿ ಇನ್ನೂ ತುಂಬ ಜೋಪಾನವಾಗಿ ಮಾತಾಡಬೇಕು, ಬುದ್ಧಿವಂತರಾಗಿರಬೇಕು, ಯಾರಿಗೂ ತೊಂದರೆ ಆಗಬಾರದು. ಹಾಗೆ ನಾನು ಅತ್ಯುತ್ಸಾಹ ಅಭಿಮಾನ ಅಹಂಕಾರ ತೋರಿಸಬಾರದು. ಇದು ರಾಮಕಾರ್ಯ ಎಂದು ಅದಕ್ಕೋಸ್ಕರ ಸೇವಕ ಹನುಮಂತನ ಹಾಗಿರಬೇಕು. ಅಂದರೆ ಅತ್ಯುತ್ಸಾಹವಾಗಿ ರಾಮನಿಗೆ ಕೆಟ್ಟ ಹೆಸರು ಬರುವ ಹಾಗೆ, ರಾಮಕಾರ್ಯ ಕೆಟ್ಟು ಹೋಗುವ ಹಾಗೆ ಮಾಡಬಾರದು. ನನ್ನ ಅಭಿಮಾನ ಅಹಂಕಾರ ತೋರಿಸಬಾರದು. ಸ್ವಲ್ಪ ಕಷ್ಟ ಇದ್ದರೂ ಸಹಿಸಿಕೊಳ್ಳಬೇಕು, ರಾಕ್ಷಸರು ಹೊಡೆದರೂ ಸಹಿಸಿಕೊಳ್ಳಬೇಕು. ಏಕೆ? ರಾಮನ ಸೇವಾ ನಾನು ಮಾಡ್ತಾ ಇದ್ದೇನೆ, ರಾಮಕಾರ್ಯ ರಾಮರ ಸೇವಾ ಮಾಡ್ತಾ ಇದ್ದೀನಿ, ಅವರ ಕಾರ್ಯ ವಿಘ್ನವಾಗಬಾರದು. ವಿನಯದಿಂದ ಇರಬೇಕು, ಸೇವಾ ಪ್ರೀತಿ ಭಕ್ತಿಯಿಂದ ಮಾಡಬೇಕು. ಅದೆಲ್ಲ ಹನುಮಂತನವರು. ಯಾರು ಒಳ್ಳೆಯ ದೂತರಿಲ್ಲವೋ, ಬುದ್ಧಿವಂತರಲ್ಲದೆ ದುರಹಂಕಾರಿ ಅಹಂಕಾರವಿರುವ ದೂತಗಳು ಹೋಗಿ ಕೆಲಸವನ್ನು ಹಾಳು ಮಾಡಿಕೊರುವ ಬಂದಿರುವವರು ಎಷ್ಟೋ ಜನರಿದ್ದಾರೆ. ಅದರಿಂದ ಅಂಥವರಾಗಬಾರದು. ಅರ್ಥಾನರ್ಥಾಂತರೇ ಬುದ್ಧಿರ್ ನಿಶ್ಚಿತಾಪಿ ನ ಶೋಭತೆ. ಘಾತಯಂತಿ ಹಿ ಕಾರ್ಯಾಣಿ ದೂತಾಃ ಪಂಡಿತಮಾನಿನಃ. ಅಸಮಯದಲ್ಲಿ ಅಂದರೆ ಅಯೋಗ್ಯವಾದ ಸಮಯದಲ್ಲಿ ಏನೇನೋ ಮಾಡುವುದು, ಏನೇನೋ ಮಾತಾಡುವುದು ಮಾಡಬಾರದು. ಯಾವ ದೂತರು ಅಲ್ಲ ನನಗೆಲ್ಲ ಗೊತ್ತು ಎಂದು ಅಭಿಮಾನದಿಂದ ಹೋದರೆ ತಪ್ಪುಗಳು ಮಾಡಿ ಎಷ್ಟು ಹಾಳು ಮಾಡುತ್ತಾರೆ. ದೂತಾಃ ಪಂಡಿತಮಾನಿನಃ ಘಾತಯಂತಿ ಹಿ ಕಾರ್ಯಾಣಿ, ಕೆಲಸಗಳೆಲ್ಲ ಹಾಳು ಮಾಡಿಬಿಡ್ತಾರೆ. ನ ವಿನಶ್ಯೇತ್ ಕಥಂ ಕಾರ್ಯಂ ವೈಕ್ಲವ್ಯಂ ನ ಕಥಂ ಮಮಾನ್. ಲಂಘನಂ ಚ ಸಮುದ್ರಸ್ಯ ಕಥಂ ನು ನ ವೃಥಾ ಭವೇತ್. ಕೆಲಸ ಹಾಳಾಗಬಾರದು, ವೈಕ್ಲವ್ಯಂ ದುಃಖವಾಗಬಾರದು. ಅಯ್ಯೋ ಹೀಗೆ ಮಾಡಬಾರ್ದಿತ್ತೆ, ಅಯ್ಯೋ ಹೀಗಾಗಿಬಿಟ್ಟಿದೆ, ಅಯ್ಯೋ ಹೀಗಾಗಿಬಿಟ್ಟಿದೆ ಎಂದು ಪಶ್ಚಾತ್ತಾಪ ಆಗಬಾರದು. ಕೆಲಸ ಹಾಳಾಗಬಾರದು. ನಾನು ಸಮುದ್ರವನ್ನು ದಾಟಿ ಇಷ್ಟು ಕಷ್ಟಪಟ್ಟು ಬಂದಿದ್ದೀನಲ್ಲ, ಎಲ್ಲರಿಂದ ಆಗಲ್ಲ. ಮತ್ತು ಓಕೆ ಹನುಮಂತನ ಮುಗೀತು, ಇನ್ನೊಬ್ಬರನ್ನು ಕಳಿಸೋಣ ಅಂದರೆ ಸಮುದ್ರ ದಾಟುವವರು ಯಾರಿದ್ದಾರೆ? ಮತ್ತೆ ಯಾರೂ ಇಲ್ಲ. ಯಾರೂ ಇಲ್ಲ ಅಂದರೆ ಇನ್ನೂ ಮತ್ತೆ ಕಷ್ಟ ಆಗುತ್ತದೆ ಅಲ್ಲವೇ? ಆದ್ದರಿಂದ ಒಂದು ಸಲ ದೂತ ಬಂದು ಹೋದ ಎಂದು ಗೊತ್ತಾದರೆ ಸೀತೆಯನ್ನು ಇನ್ನೂ ಕಟ್ಟು ಹಾಕಿಬಿಟ್ಟು ಯಾರೂ ಬರದಂತೆ ಇನ್ನೂ ಮಾಡ್ತಾರೆ. ಇನ್ನು ಯಾರಾದರೂ ನನ್ನ ನಂತರ ಬಂದರೆ ಇನ್ನೂ ಕಷ್ಟವಾಗಿ ಇಷ್ಟಾದರೂ ಬರೋಕ್ಕೆ ಆಗದಂತೆ ಬಿಟ್ಟು ಕಟ್ಟು ಹಾಕಿಬಿಡ್ತಾರೆ. ಅದು ಕಷ್ಟ. ಇದೆಲ್ಲ ಯೋಚನೆ ಮಾಡಿಕೊಳ್ಳಬೇಕು. ಅದರಿಂದ ನಾನು ಸಮುದ್ರ ದಾಟಿ ಇಷ್ಟು ಕಷ್ಟಪಟ್ಟು ಹುಡುಕಿ ಏಕೆಂದರೆ ಮತ್ತೆ ಇನ್ನೊಬ್ಬರು ಬಂದರೆ ಎಲ್ಲಿದ್ದಾರೋ ಗೊತ್ತಿಲ್ಲ, ಮತ್ತೆ ಹುಡುಕಬೇಕು ಅಲ್ಲವೇ? ಅವರೆಲ್ಲ ರಾವಣ ಮನೆ ಹುಡುಕೊಂಡು ಹೋಗಿ ಅವರು ಸಮುದ್ರ ದಾಟುವುದೇ ಕಷ್ಟ. ದಾಟಿದ್ದರೂ ರಾವಣ ಮನೆ ಹುಡುಕೊಂಡು ಹೋಗಿ ಇಲ್ಲ ಎಂದು ಬಿಡ್ತಾರೆ. ಮತ್ತು ನಾನು ಇಷ್ಟೆಲ್ಲ ಹುಡುಕಿ ಬಂದಿದ್ದೆಲ್ಲ ವ್ಯರ್ಥವಾಗಬಾರದು. ಇಷ್ಟುವರೆಗೂ ಬಂದು ಲಾಸ್ಟ್ಗೆ ಬಂದು ಸೀತೆ ಗೊತ್ತೇ ಆಗಿಬಿಟ್ಟಿತು. ಈಗ ಇನ್ನೂ ಲಾಸ್ಟ್ ಆದ ನಂತರ ಸ್ವಲ್ಪ ಹೊತ್ತು ಮಾತಾಡಿ ಹೋಗುವುದೇ ಅಷ್ಟೇ. ಇಂಥ ಲಾಸ್ಟ್ ಕೆಲಸಕ್ಕೆ ನಾನು ಇನ್ನೂ ಎಷ್ಟು ಹಾಳು ಮಾಡಬಾರದು. ಅದು ಕಥಂ ನು ಖಲು ವಾಕ್ಯಂ ಮೇ ಶೃಣುಯ ಅನ್ನೋ ದ್ವಿಜೇತ ಅದೇನು ದ್ವಿಜೇತ ಚ ಖಲು ವಾಕ್ಯಂ ಮೇ ಶೃಣುಯ ಅನ್ನೋ ದ್ವಿಜೇತ ಚ ಇತಿ ಸಂಚಿತ್ಯ ಹನುಮಾನ್ ಚಕಾರ ಮತಿಮಾನ್ ಮತಿಂ. ನಾನು ಹೇಗೆ ಮಾತಾಡಿಸಿದ್ದರೆ ಅವಳು ಸಮಾಧಾನದಿಂದ ಕೇಳ್ತಾರೆ, ಮನಸ್ಸು ಹೆಚ್ಚು ಬೇಜಾರು ಮಾಡಿಕೊಳ್ಳಲ್ಲ, ಹೆಚ್ಚು ಹೆದರ್ಕೊಳ್ಳಲ್ಲ. ಹೆದರ್ಕೊಂಡರೆ ಕಿರ್ಚಿಬಿಡ್ತಾರೆ. ಕಿರ್ಚಬಾರದು.
ಸಮಾಧಾನದಿಂದ ಕೇಳಬೇಕು. ಏನು ಮಾಡಬೇಕು? ಹೇಗೆ ಅವಳು ಸಮಾಧಾನದಿಂದ ಕೇಳ್ತಾರೆ, ಜೋರಾಗಿ ಕಿರ್ಚಲ್ಲ, ಅವರಿಗೆ ಕೇಳಿಸಲ್ಲ. ಹಾಗೆ ಕೇಳುವಕ್ಕೆ ಏನು ಮಾಡಬೇಕು? ಹನುಮಂತನ ಯೋಚನೆ ಅಲ್ಲವೇ? ನಿಮಗೇನಾದರೂ ಐಡಿಯಾ ಇದ್ದರೆ ಹೇಳಿ, ಹನುಮಂತನಿಗೆ ಹೇಳಿಬಿಡ್ತೀವಿ. ನಿಮಗೇನಾದರೂ ಐಡಿಯಾ ಇದೆಯಾ? ಇಲ್ಲವಾ? ಐಡಿಯಾ ಇಲ್ಲವಾ ನಿಮಗೆ? ಹೇಗೆ, ಏನು ಹೇಳಬೇಕು, ಏನು ಮಾಡಬೇಕು? ಅಯ್ಯೋ ರಾಮ, ನಿಮಗೇನು ಐಡಿಯಾ ಇಲ್ಲವಾ? ರಾಮ ಮಕ್ಲಿಷ್ಟ ಕರ್ಮಾಣಂ ಸುಬಂಧು ಮನು ಕೀರ್ತಯನ್ ನೈನಾಮುದ್ವೇಜಯಿಷ್ಯಾಮಿ ತದ್ಬಂಧುಗತ ಚೇತನಾಂ. ರಾಮಚಂದ್ರನನ್ನು, ರಾಮಚಂದ್ರನ ವಂಶ, ರಘುವಂಶ, ಇಕ್ಷ್ವಾಕು ರಾಜ ಅವರೆಲ್ಲರನ್ನು ಒಂದು ಸಲ ನೆನಪಿಸಿಕೊಂಡು, ಅವರು ಇಂಥೊಂದು ಕಷ್ಟ ಕಾಲದಲ್ಲಿ ಹೇಗೆ ನಮ್ಮ ಪೂರ್ವಜರು ಹೇಗೆ ಜೀವಿಸಿದ್ದಾರೆ ಅವರೆಲ್ಲರನ್ನು ನೆನಪಿಸಿಕೊಂಡು ಒಂದು ಒಳ್ಳೆಯ ಐಡಿಯಾ ಮಾಡೋಣ. ಇಕ್ಷ್ವಾಕೂಣಾಂ ವರಿಷ್ಠಸ್ಯ ರಾಮಸ್ಯ ವಿದಿತಾತ್ಮನಃ ಶುಭಾನಿ ಧರ್ಮಯುಕ್ತಾನಿ ವಚನಾನಿ ಸಮರ್ಪಯನ್. ಶ್ರಾವಯಿಷ್ಯಾಮಿ ಸರ್ವಾಣಿ ಮಧುರಾಂ ಪ್ರಬ್ರುವನ್ ಗಿರಂ. ಶ್ರದ್ಧಾಸ್ಯತಿ ಯಥಾ ಸೀತಾ ತಥಾ ಸರ್ವಂ ಸಮಾದಧೇ. ರಘುವಂಶ ರಾಜರು ಇಕ್ಷ್ವಾಕು ವಂಶಕ್ಕೆ ಅತಿ ಮುಖ್ಯವಾಗಿರುವಂಥ ರಾಮಚಂದ್ರನ ಕಥೆ, ಅವರ ಗುಣಗಳು, ಅವರ ಸದ್ಗುಣಗಳು, ಅವರ ಮಹಿಮಾ, ಇದು ನಾನು ದೂರದಿಂದಲೇ ಹೇಳ್ತೀನಿ ಎಂದು ಯೋಚನೆ ಮಾಡಿಕೊಂಡೆ. ಇದೊಂದು ಐಡಿಯಾ. ದೂರದಿಂದಲೇ ಇರ್ತೀನಿ, ಹತ್ತಿರಕ್ಕೆ ಹೋಗಲ್ಲ, ಅವರಿಗೆ ಹೆದರಿಸಲ್ಲ. ರಾಮಚಂದ್ರನ ಕುರಿತು ಅವರ ಗುಣಗಳು, ಅವರ ಸ್ವಭಾವ, ರಾಮಚಂದ್ರನ ಕೀರ್ತಿ, ರಘುವಂಶ, ಅಯೋಧ್ಯ, ದಶರಥ ಅದೆಲ್ಲ ಹೇಳಿಬಿಡ್ತೀನಿ ನಾನು ದೂರದಿಂದಲೇ. ಕೇಳ್ತಾರೆ, ಏಕೆಂದರೆ ಈಗ ಹೆದರ್ಕೊಳ್ಳಲ್ಲ. ಕೇಳಿದ್ದರೆ ಅವರಿಗೆ ಸಮಾಧಾನವಾಗ್ತದೆ, ವಿಶ್ವಾಸವಾಗುತ್ತದೆ, ನನ್ನನ್ನು ಮಾತಾಡಿಸ್ತಾಳೆ. ಅದು ನೋಡಿ ಹನುಮಂತ. ಶ್ರದ್ಧಾಸ್ಯತಿ, ಶ್ರದ್ಧೆ ಮಾಡಿಕೊಳ್ತಾರೆ. ಶ್ರದ್ಧೆ ಅಂದರೆ ನಂಬಿಕೆ ಆಗುತ್ತದೆ. ಇತಿ ಸ ಬಹುವಿಧಂ ಮಹಾಪ್ರಭಾವೋ ಜಗತಿಪತೆ ಪ್ರಮದಾಮವೇಕ್ಷಮಾಣಃ. ಮಧುರಮವಿತತಂ ಜಗಾದವಾಕ್ಯಂ ದ್ರುಮವಿಟಪಾಂತರಮಸ್ಥಿತೋ ಹನುಮಾನ್. ಆ ಮರ ಮೇಲೇ ಕೂತ್ಕೊಂಡು ಅಲ್ಲಿಂದಲೇ ಸ್ವಲ್ಪ ರಾಮಕಥಾ, ರಾಮಚಂದ್ರನ ಮಹಿಮಾ, ಅವರ ವಂಶ, ರಘುವಂಶ ಸ್ವಲ್ಪ ಕಥೆ ಪ್ರಶಂಸೆ ಮಾಡುವುದು, ಒಂದು ಹಾಡು ಹಾಡುವುದು ಶುರು ಮಾಡಿಬಿಟ್ಟ. ಇತಿ ಶ್ರೀಮದ್ ರಾಮಾಯಣೇ ವಾಲ್ಮೀಕೀಯೇ ಆದಿಕಾವ್ಯೇ ಸುಂದರಕಾಂಡೇ 30 ಸರ್ಗಃ. 30ನೆಯ ಸರ್ಗ ಮುಗಿಯಿತು. ಈಗ 31ನೆಯ ಸರ್ಗದಲ್ಲಿ ರಾಮಚಂದ್ರನ ಕಥೆ ಹೇಳುವುದ ಒಂದು ಸಣ್ಣದು, ಒಂದು 5-10 ನಿಮಿಷದಲ್ಲಿ. ಏಕೆಂದರೆ ರಾಮಚಂದ್ರನ ಕಥೆ ಆಗುವುದರಿಂದ ಸುಮ್ಮನೆ ಓದಿಬಿಡ್ತೀನಿ. ರಾಮನ ಕುರಿತು ಹೇಳ್ತಾನೆ, ಎಲ್ಲರಿಗೂ ಗೊತ್ತಿದೆ. ಆಯಿತು. ಸೊ ಇದು ಸ್ವಲ್ಪ 15-16 ಶ್ಲೋಕಗಳಿವೆ. ಅಥ 31 ಸರ್ಗಃ. 31ನೆಯ ಸರ್ಗ ಸುಂದರಕಾಂಡದಲ್ಲಿ. ಏವಂ ಬಹುವಿಧಾಂ ಚಿಂತಾಂ ಚಿಂತಯಿತ್ವಾ ಮಹಾಮತಿಃ ಸಂಶ್ರವೇ ಮಧುರಂ ವಾಕ್ಯಂ ವೈದೇಹ್ಯಾ ವ್ಯಾಜಹಾರಃ. ನೋಡಿ, ಹನುಮಂತ ಯುದ್ಧ ಮಾಡ್ತಾನೆ, ವೀರ ಆಗುತ್ತಾನೆ, ಪಂಡಿತನಾಗಿದ್ದಾನೆ, ಶಾಸ್ತ್ರ ಗೊತ್ತು, ಪಂಡಿತನಾಗಿದ್ದಾನೆ, ಯುದ್ಧ ಮಾಡ್ತಾನೆ, ಭಕ್ತನೂ ಆಗಿದ್ದಾನೆ, ಸಂಗೀತಜ್ಞ. ಕೇಳಿದ್ದೀರಾ? ಹನುಮಂತ ಸಂಗೀತಜ್ಞ. ಇಲ್ಲಿ ನೋಡಿ, ಹಾಡು ಹಾಡ್ತಾನೆ. ರಾಮಾಯಣ ಕಥೆಯನ್ನು ತಾನೇ ಒಂದು ಹಾಡು ಹಾಗೆ ಮಾಡಿ ದೂರದಿಂದ ಹಾಡುತ್ತಾನೆ. ಅಂದರೆ ಕವಿ. ಅದಕ್ಕೋಸ್ಕರ ನನ್ನ ಹತ್ತಿರ ಇದು ನೋಡಿ, ಮಹಾಮತಿ. ನಾನು ಹೇಳಿದರೆ ನಿಮ್ಮಲ್ಲಿ ಏನಿದೆ? ಮಹಾಕವಿ ಇದೆ ನೋಡಿ. ಕವಿಯೇ ಇದೆಯಾ? ಕಪಿಹಿ ಇದೆಯಾ? ಓಕೆ. ಆದರೂ ಮಹಾಕವಿ ಅಂದರೆ ಇವನು ಸ್ವಯಂ ಆ ರಾಮಾಯಣ ಕಥೆಯನ್ನು ಒಂದು ಹಾಡು ಹಾಗೆ ಮಾಡಿ ಹಾಡುತ್ತಾ ಇದ್ದಾನೆ. ಬರೀ ಹಾಡು ಯಾರು ಹೇಳ್ಕೊಟ್ಟರು? ತಾನೇ ಸಂಗೀತಜ್ಞ. ಹಾಡು ಇದೆ, ರಾಮಕಥೆಯನ್ನು ಹಾಡಾಗಿ ಹಾಡ್ತಾ ಇದ್ದಾನೆ. ಹಾಡು ಮಾಡಿ
ರಾಜಾ ದಶರಥೋ ನಾಮ ರಘುಕುಂಜರವಾಜಿಮಾನ್ ಪುಣ್ಯಶೀಲೋ ಮಹಾಕೀರ್ತಿ ರಿಕ್ಷ್ವಾಕೂಣಾಂ ಮಹಾಯಶಾಃ ರಾಜರ್ಷೀಣಾಂ ಗುಣಶ್ರೇಷ್ಠಃ ತಪಸಾ ಚ ಋಷಿಭಿಃ ಸಮಹಾನ್ ಚಕ್ರವರ್ತಿ ಕುಲೇ ಜಾತಃ ಪುರಂದರ ಸಮೋ ಬಲೇ ಅಹಿಂಸಾರತಿರಕ್ಷುದ್ರೋ ಘೃಣೀ ಸತ್ಯಪರಾಕ್ರಮಃ ಸಂಖ ಮುಖ್ಯಸ್ಯೇಕ್ಷ್ವಾಕುವಂಶಸ್ಯ ಲಕ್ಷ್ಮೀವಾನ್ ಲಕ್ಷ್ಮೀವರ್ಧನಃ ಪಾರ್ಥಿವವ್ಯಂಜನೈರ್ಯುಕ್ತಃ ಪೃಥುಶ್ರೀಃ ಪಾರ್ಥಿವರ್ಷಭಃ ಪೃಥಿವ್ಯಾಂ ಚತುರಂತಾಯಾಂ ವಿಶ್ರುತಃ ಸುಖದಃ ಸುಖೀನ್ ತಸ್ಯ ಪುತ್ರಃ ಪ್ರಿಯೋ ಜ್ಯೇಷ್ಠಃ ತಾರಾಧಿಪ ನಿಭಾನನಃ ರಾಮೋ ನಾಮ ವಿಶೇಷಜ್ಞಃ ಶ್ರೇಷ್ಠಃ ಸರ್ವಧನುಷ್ಮತಾಂ ರಕ್ಷಿತಾ ಸ್ವಸ್ಯ ವೃತ್ತಸ್ಯ ಸ್ವಜನಸ್ಯಾಪಿ ರಕ್ಷಿತಾ ರಕ್ಷಿತಾ ಜೀವಲೋಕಸ್ಯ ಧರ್ಮಸ್ಯ ಚ ಪರಂತಪಃ ತಸ್ಯ ಸತ್ಯಾಭಿಸಂಧಸ್ಯ ವೃದ್ಧಸ್ಯ ವಚನಾತ್ ಪಿತುಃ ಸಭಾರ್ಯಃ ಸಹ ಚ ಭ್ರಾತ್ರಾ ವೀರಃ ಪ್ರವ್ರಾಜಿತೋ ವನಂ ತೇನ ತತ್ರ ಮಹಾರಣ್ಯೇ ಮೃಗಯಾಂ ಪರಿಧಾವತಾನ್ ರಾಕ್ಷಸಾ ನಿಹತಾ ಶೂರಾ ಬಹವಃ ಕಾಮರೂಪಿಣಃ ಅದೇ ಕಥೆ ಎಲ್ಲ ಹೇಳ್ತಾನೆ. ದಶರಥ ಇದ್ದ ಮಹಾರಾಜ, ಅವನು ಮುದುಕನಾಗಿರುವ ಸಮಯದಲ್ಲಿ ಇಗೋ ಅವರು ಏನೋ ವರ ಕೇಳಿಕೊಳ್ಳುವುದರಿಂದ ಇಲ್ಲಿ ಬಂದುಬಿಟ್ಟ ಕಾಡಿಗೆ. ತ್ಯಾಗಿ ಎಲ್ಲ ರಾಮಚಂದ್ರ ಅಂತ ಮಹಿಮ. ಎಷ್ಟೋ ರಾಕ್ಷಸರನ್ನು ಸಾಯಿಸಿದ್ದಾನೆ. ಜನಸ್ಥಾನದಲ್ಲಿ ಬಂದಾಗ ಖರದೂಷಣಗಳನ್ನು ಸಾಯಿಸಿದ. ಇದೆಲ್ಲ ಕಥೆ ಹೇಳ್ತಾ ಇದ್ದಾನೆ. ಜನಸ್ಥಾನ ವದಂ ಶ್ರುತ್ವ ನಿಹತೌ ಖರದೂಷಣವು ತತಸ್ತ್ವಮರ್ಷಾಪಹೃತ ಜಾನಕೀಂ ರಾವಣೇನ ತೂ ವಂಚಯಿತ್ವಾ ವನೇ ರಾಮಂ ಮೃಗರೂಪೇಣ ಮಾಯಯಾನ್ ಸಮಾರ್ಗಮಾಣಸ್ತಾಂ ದೇವೀಂ ರಾಮಃ ಸೀತಾಮನಿಂದಿತಾಂ. ಹೀಗೆ ಮೃಗರೂಪ, ಆ ಜಿಂಕೆ ರೂಪದಲ್ಲಿ ಬಂದು ಮೋಸ ಮಾಡಿ ಸೀತೆಯನ್ನು ಕಳ್ಕೊಂಡು ಬಿಟ್ಟರು. ಅದರಿಂದ ಸೀತವನ್ನು ಹುಡುಕುತ್ತಾ 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 ಕಿಷ್ಕಿಂದ ಸುಗ್ರೀವನ ಹತ್ತಿರ ಹೋದ. ಅದು ಹೇಳ್ತಾ ಇದ್ದಾನೆ. ಆ ಸಸಾದವನೇ ಮಿತ್ರಂ ಸುಗ್ರೀವಂ ನಾಮವಾನರಂ ತತಃ ಸ ವಾಲಿನಂ ಹತ್ವಾ ರಾಮಃ ಪರಪುರಂಜಯಃ. ಅಲ್ಲಿ ವಾಲಿಯನ್ನು ಸಂಹಾರ ಮಾಡಿದ್ದಾನೆ. ಆಯಚ್ಛತ್ ಕಪಿರಾಜ್ಯಂತು ಸುಗ್ರೀವಾಯ ಮಹಾತ್ಮನೇ. ಸುಗ್ರೀವೇಣಾಭಿಸಂದಿಷ್ಟ ಹರಯಃ ಕಾಮರೂಪಿಣಃ. ವಾಲಿಯನ್ನು ಸಂಹಾರ ಮಾಡಿ ಸುಗ್ರೀವನಿಗೆ ಆ ಕಪಿರಾಜ್ಯ ಕೊಟ್ಟು ಬಿಟ್ಟ. ನಂತರ ವಾನರರೆಲ್ಲ ಕರೆದು
ಅನ್ವೇಷಣಕ್ಕೆ ಕಳಿಸಿಬಿಟ್ಟ. ದಿಕ್ಷು ಸರ್ವಾಸು ತಾಂ ದೇವೀಂ ವಿಚಿನ್ವಂತಃ ಸಹಸ್ರಶಃ. ಅಹಂ ಸಂಪಾತಿ ವಚನಾತ್ ಶಚಯೋಜನಮಾಯತಂ. ಸಾವಿರ 10,000 ಕೋತಿಗಳು ಆಲ್ 4 ದಿಕ್ಕುಗಳಲ್ಲಿ ಇಡೀ ಭಾರತ ದೇಶ ಹುಡುಕುತ್ತಾ ಇದ್ದಾರೆ ಸೀತಮ್ಮಗೋಸ್ಕರ. ಅದರಲ್ಲಿ ನಾನು ಈ ಸಂಪಾತಿ ಹೇಳುವುದರಿಂದ ಸಮುದ್ರ ದಾಟಿ ಇಲ್ಲಿಗೆ ಬಂದೆ. ಇದೆಲ್ಲ ಹೇಳ್ತಾ ಇದ್ದಾನೆ ಹಾಡಿನಲ್ಲೇ. ಓಕೆ. ತಸ್ಯಾ ಹೇತೋರ್ವಿಶಾಲಾಕ್ಷ್ಯಾಃ ಸಮುದ್ರಂ ವೇಗವಾನ್ ಪ್ಲುತಃ. ಯಥಾ ರೂಪಾಂ ಯಥಾ ವರ್ಣಾಂ ಯಥಾ ಲಕ್ಷ್ಮವತೀಂ ಚ ತಾಂ. ಎಲ್ಲಿದೆ ಅಪ್ಪ? ತಾಂ ಅಶ್ರೌಷಂ ರಾಘವಸ್ಯಾಹಂ ಸೇಯಮಾಸಾದಿತಾ ಮಯಾ. ವಿರರಾಮೇವ ಮುಕ್ತ್ವಾ ಸಾ ವಾಚಂ ವಾನರಪುಂಗವಃ. ಅದರಿಂದ ಅಲ್ಲಿಂದ ಸಮುದ್ರ ದಾಟಿ ಇಲ್ಲೆಲ್ಲ ಹುಡುಕುತ್ತಾ ನಾನು ಇಲ್ಲಿಗೆ ಬಂದೆ ಎಂದು ಕಥೆ ಮುಗಿಸಿಬಿಟ್ಟು ಹಾಡು ಮುಗಿಸಿದ ಹನುಮಂತ ಅಲ್ಲ. ಸೀತ ಕೇಳಿದ್ದಾಳೆ. ಸೀತಕ್ಕೆ ಆಶ್ಚರ್ಯವೂ ಆನಂದವಾಯಿತು. ಅಯ್ಯೋ, ಇಲ್ಲಿ ಈ ರಾಕ್ಷಸ ದೇಶದಲ್ಲಿ ರಾಮಚಂದ್ರನ ಕಥೆ ಹಾಡಾಗಿ ಹಾಡುವವರು ಯಾರು? ಅದು ಆಶ್ಚರ್ಯವಾಯಿತು. ಜಾನಕಿ ಚಾಪಿ ತತ್ ಶ್ರುತ್ವಾ ವಿಸ್ಮಯಂ ಪರಮಂಗತಾ. ತತಃ ಸಾ ವಕ್ರಕೇಶಾಂತ ಸುಕೇಶೀಕೇಶ ಸಂವೃತಂ. ಉನ್ನಮ್ಯ ವದನಂ ಭೀರುಃ ಶಿಂಶಪಾಮನ್ವವೈಕ್ಷತ. ಅವಳು ಆಶ್ಚರ್ಯವಾಯಿತು, ಆನಂದವೂ ಆಯಿತು. ಇದು ಯಾರು, ಎಲ್ಲಿಂದ ಎಂದು ತನ್ನ ಈಗ ಎತ್ತಿ ಮೇಲೆ ನೋಡಿದ್ದರೆ ಒಂದು ಅಲ್ಲಿ ಕೂತಿದ್ದಾನೆ. ಮೇಲಕ್ಕೆ ನೋಡಿದ್ದಾರೆ, ಅದೇನು ಶಿಂಶಪ ಮರ ಮೇಲೆ. ನಿಶಮ್ಯ ಸೀತಾ ವಚನಂಕಪೇಶ್ಚ ದಿಶಶ್ಚ ಸರ್ವಾ ಪ್ರದಿಶಶ್ಚ ವೀಕ್ಷಾನ್. ಸ್ವಯಂ ಪ್ರಹರ್ಷಂ ಪರಮಂ ಜಗಾಮ ಸರ್ವಾತ್ಮನಾ ರಾಮಮನುಸ್ಮರಂತಿ. ರಾಮಸ್ಮರಣ, ರಾಮಸ್ಮರಣ ಮಾಡುತ್ತಲೇ ಯಾರು ಎಲ್ಲಿ ಹೇಳ್ತಾ ಇದ್ದಾರೆ ಎಂದು ಇಲ್ಲಿ ಮೇಲೆ ಎಲ್ಲ ಕೆಳಗೆ ನೋಡಿದ್ದಾರೆ. ಇದು ಏನು ಎಂದು. ಸಾತಿರ್ಯಗೂರ್ಧ್ವಂ ಚ ತಥಾಹ್ಯಧಸ್ತಾತ್ ನಿರೀಕ್ಷಮಾಣ ತಮಚಿಂತ್ಯ ಬುದ್ಧಿಂ. ದದರ್ಶ ಪಿಂಗಾಧಿಪತೇರಮಾತ್ಯಂ ವಾತಾತ್ಮಜಂ ಸೂರ್ಯಮಿವೋದಯಸ್ಥಂ. ಇದು ಎಲ್ಲಿಂದ ಕೇಳಿಸ್ತಾ ಇದೆ? ಇಷ್ಟೆಲ್ಲ ಮುಖ ದುಃಖದಲ್ಲಿರುವುದು ಸ್ವಲ್ಪ ಆಶ್ಚರ್ಯ, ಸ್ವಲ್ಪ ಮನಸ್ಸಿನಲ್ಲಿ ಮುಖದಲ್ಲಿ ಸ್ವಲ್ಪ ಆನಂದ. ಅದರಿಂದ ಈ ಸೈಡು ಮೇಲೆ ಕೆಳಗೆ ಎಲ್ಲೆಲ್ಲಿ ನೋಡಿ ಮೇಲಕ್ಕೆ ನೋಡಿ. ಆವಾಗ ಅದೇನು ಬೆಟ್ಟ ಮೇಲದಿಂದ ಸೂರ್ಯೋದಯವಾಗುತ್ತಿದ್ದರೆ ಸೂರ್ಯ ಹೇಗೆ ಕಂಡು ಬರ್ತಾನೋ ಹಾಗೆ ಆ ಮರ ಮೇಲೆ ಕೂತಿರುವ ಕೋತಿ ಕಂಡು ಬಂದ ಸೀತೆಗೆ ಎಂದು ಅಷ್ಟೇ ಹೇಳಿದ್ದಾರೆ. ಅಷ್ಟೇ ನೋಡಿ ದದರ್ಶ ಪಿಂಗಾಧಿಪತೇರಮಾತ್ಯಂ, ರಾಮಚಂದ್ರನ ದೂತವನ್ನು. ಪಿಂಗಾಧಿಪತೇ ಅಮಾತ್ಯ ಅಂದರೆ ಹನುಮಂತನೇ. ವಾತಾತ್ಮಜಂ ಸೂರ್ಯಂ ಇವೋದಯಸ್ತಂ, ಸೂರ್ಯವು ಹೇಗೆ ಉದಯವಾಗುವಾಗ ಬೆಟ್ಟ ಮೇಲಿನಿಂದ ಕಂಡು ಬರ್ತಾನೆ ನೋಡಿ. ಹೀಗೆ ಕೆಂಪಾಗಿ ನಿಧಾನವಾಗಿ ಬಂದಲ್ಲಿ ಮೇಲೆ ಬೆಟ್ಟ ಮೇಲಿನಿಂದ ಹತ್ತುತ್ತಾ ಕಂಡು ಬರ್ತಾನೆ ನೋಡಿ. ಹಾಗೆ ಅಲ್ಲಿ ಕೂತಿದ್ದಾಗ ಕಂಡು ಬಂದ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ 31 ಸರ್ಗಃ. ಇವತ್ತು ಸಾಕು. ಮತ್ತು ಸೀತಾ ಇವರು ಯಾರಾಗಬಹುದು? ಸೀತಾ ತನ್ನಲ್ಲಿ ತಾನು ಯೋಚನೆ ಮಾಡ್ತಾರೆ. ನಿಧಾನವಾಗಿ ಹನುಮಂತ ಕೆಳಗೆ ಬರ್ತಾನೆ, ಮಾತಾಡಿಸ್ತಾನೆ. ಇದೆಲ್ಲ ಒಂದು ಆಗುತ್ತದೆ, ನೋಡೋಣ. ನಾವೇನೋ ಒಂದು ಭಜನೆ ಹೇಳುತ್ತಿದ್ದೀವಿ ನಾವು. ಹನುಮಂತನಲ್ಲಿ ಎಲ್ಲ ಗುಣಗಳಿವೆ. ವೀರಮಾರುತಿ, ಗಂಭೀರ ಮಾರುತಿ, ಇನ್ನೇನು ಗೀತ ಮಾರುತಿ, ಸಂಗೀತ ಮಾರುತಿ, ಭಕ್ತ ಮಾರುತಿ, ಅವನು ಭಕ್ತ, ಜ್ಞಾನಿ, ಸಾಹಿತ್ಯ ಪಂಡಿತ,
ಕವಿಯಾಗ್ತಾನೆ, ಪಂಡಿತನಾಗ್ತಾನೆ, ಶಾಸ್ತ್ರಗಳು ಗೊತ್ತು, ಯುದ್ಧ ಮಾಡ್ತಾನೆ, ವೀರನಾಗಿದ್ದ. ಇಷ್ಟು ಗುಣಗಳೆಲ್ಲ ಹನುಮಂತನಲ್ಲಿ ಹೊಂದಿವೆ. ಅದಕ್ಕೋಸ್ಕರ ಅದು ಹನುಮಂತಂದು ಅದು ವಿಶೇಷ. ಎಲ್ಲ ಗುಣಗಳಿರುವಂಥ ಹನುಮಂತ. ಅದಕ್ಕೋಸ್ಕರನೇ ಹೀಗೆ ಹಾಡಿ ಯೋಚನೆ ಮಾಡಿ, ಇಷ್ಟು ಯೋಚನೆ, ಸಮುದ್ರವನ್ನೂ ದಾಟಬಲ್ಲ, ಯೋಚನೆ ಮಾಡಬಲ್ಲ, ಸಂಗೀತ ಸಾಹಿತ್ಯ ಗೊತ್ತಿದೆ. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಮಿಕ್ಕ ಜನರಾದರೆ ಮೊದಲು ಅಲ್ಲೇ ಸೀತೆಯನ್ನು ಗೊತ್ತು ಮಾಡ್ತಿಲ್ಲ, ಮಂಡೋದರಿನ ಸೀತೆ ಅಂದ್ಕೊಳ್ತಿದ್ದ, ನೋಡಿಬಿಟ್ಟೆ ಎಂದು ಹೋಗಿಬಿಡ್ತಿದ್ದ. ಅತ್ತೆ ಸೀತೆಯನ್ನು ಗೊತ್ತು ಮಾಡಿದ ನಂತರ ನಾನು ಮಾತಾಡುವಾಗ ಹೇಗೆ ಮಾಡಬೇಕು, ಯಾರಿಗೆ ಗೊತ್ತಾಗಬಾರದು, ಏನು ಗಲಾಟೆ ಆಗಬಾರದು, ಹಾಗೆ ನಿಧಾನವಾಗಿ ಹೋಗಿ ಮಾತಾಡಿಸಿ ಬರುತ್ತಾನೆ. ಇದು ಮಿಕ್ಕ ಜನರು ಯಾರಿಂದಾಗಲ್ಲ. ಇನ್ನೊಂದು, ಇದು ಸುಂದರ ಹೇಳ್ತಾರೆ, ಸೌಂದರ್ಯ ಲಹರಿ ಎಂದು ಅಲ್ಲಿದೆ, ನೋಡಿದ್ದೀರಾ? ಇದು ಸುಂದರಕಾಂಡ ಹೇಳಿದ್ದಾರಲ್ಲ, ಇದರಲ್ಲಿ ಸೌಂದರ್ಯ ಏನಿದೆ? ಅಶೋಕವನದ ಸೌಂದರ್ಯವ, ಲಂಕಾನಗರ ಸೌಂದರ್ಯವ, ಸೀತಾ ಸೌಂದರ್ಯವ, ರಾಮನ ಸೌಂದರ್ಯವ, ಯಾರ ಸೌಂದರ್ಯ ಇಲ್ಲಿ? ಇದಕ್ಕೆ ಸುಂದರಕಾಂಡ ಏಕೆ ಹೇಳಿದ್ದಾರೆ? ಇದು ಸುಂದರ ಶಾರೀರಿಕ ಸೌಂದರ್ಯ ಅಲ್ಲ. ಭಯಂಕರ ಕಷ್ಟದಲ್ಲಿರುವವನಿಗೆ ಒಂದು ಒಳ್ಳೆಯ ಸುದ್ದಿ ತಲುಪಿದ್ದರೆ ಎಷ್ಟು ಆನಂದವಾಗುತ್ತದೆ, ಆ ಸೌಂದರ್ಯ. ಸೀತ ಇಷ್ಟು ಕಷ್ಟದಲ್ಲಿರುವಾಗ ಹನುಮಂತ ಸೀತೆಗೋಸ್ಕರ ಹುಡುಕಬೇಕು, ಆ ಭಯಂಕರ ದುಃಖ, ಸಿಗ್ತಾ ಇಲ್ಲ, ಎಷ್ಟು ಬೇಜಾರು ಮಾಡಿಕೊಂಡು ಪ್ರಾಣನೇ ಬಿಡ್ತೀನಿ ಅಂತ ಸಂದರ್ಭದಲ್ಲಿ ಸೀತೆ ಕಂಡು ಬಂದಾಗ ಹನುಮಂತನಿಗೆ ಆನಂದವಾಯಿತಲ್ಲ, ಅದು ಹನುಮಂತನಲ್ಲಿ ಆನಂದ. ಸೀತೆಗೆ ಹನುಮಂತ ಹೋಗಿ ಭೇಟಿಯಾಗಿ ರಾಮನ ಸುದ್ದಿ ಹೇಳುವಾಗ ಸೀತೆಗೆ ಮನಸ್ಸಿಗೂ ಆನಂದವಾಯಿತಲ್ಲ, ಆ ಮನಸ್ಸಿನಲ್ಲಿ ರಾಮಚಂದ್ರನೇ ಕಂಡು ಬಂದ, ರಾಮಚಂದ್ರನ ದರ್ಶನವೇ ಆಯಿತಂತಾಯಿತು, ಅದು ಸೌಂದರ್ಯ. ಮತ್ತೆ ಆ ಸುದ್ದಿ ಬಂದು ರಾಮಚಂದ್ರ ಸೀತೆ ಸುದ್ದಿಯನ್ನು ರಾಮನಿಗೆ ಹೇಳ್ತಾನೆ. ರಾಮನಿಗೆ ಎಷ್ಟು ಪರಮಾನಂದವಾಯಿತಂದರೆ, ಅಬ್ಬಾ ಹನುಮಂತ, ನನಗೆ ಎಷ್ಟು ಆನಂದವಾಯಿತು, ಸೀತೆ ಮೊದಲು ಇದ್ದಾಳೋ ಇಲ್ಲವೋ ಗೊತ್ತಾಗಲಿಲ್ಲ, ಅವಳು ಇದ್ದಾಳೆ ಎಂದು ಮಾತಾಡಿಸಿ ನೀವು ಕನ್ಫರ್ಮ್ ಮಾಡಿ ಬಂದಿದ್ದೀವಲ್ಲ, ಈಗ ಸೀತೆ ಇದ್ದಾಳೆ ಅಂದರೆ ಗೊತ್ತಾಯಿತು, ಈಗ ಸಿಕ್ಕೇ ಬಿಟ್ಟಿತು ಎಂದು ನನಗೆ ಗ್ಯಾರಂಟಿ ಎಂದು ಹೇಳಿದೆ. ಸೀತೆ ಎಲ್ಲಿದ್ದಾಳೋ ಗೊತ್ತಿಲ್ಲ, ಬದುಕಿದ್ದಾಳೋ ಇಲ್ಲವೋ ಗೊತ್ತಿಲ್ಲ, ಇದ್ದಾಳೆ ಎಂದು ಗೊತ್ತಾದರೆ ಸಾಕು, ಈಗ ಸಿಕ್ಕೇ ಬಿಟ್ಟಿತಂತೆ ಆಯಿತು ಎಂದು. ಇಷ್ಟು ಪರಮಾನಂದವಾಯಿತಲ್ಲ. ಅದಕ್ಕೆ ಹೇಳ್ತಾನೆ, ನಿನಗೆ ಕೊಡತಕ್ಕ ಕಾಣಿಕೆ ಏನೂ ಇಲ್ಲವಲ್ಲ, ಪ್ರಪಂಚವೆಲ್ಲ ನೋಡಿದ, ಏನು ಕೊಡಬೇಕು, ಏನು ಸಿಗ್ತಾನೇ ಇಲ್ಲ ಹೇಳ್ದ. ಕೊಡತಕ್ಕದ್ದು ಯಾವುದೂ ಇಲ್ಲ ನೀವಂತ. ಈ ಮುಬ್ಬರ ಆನಂದ, ಹನುಮಂತನ ಆನಂದ, ಸೀತಮ್ಮಗೆ ಆಗಿರುವ ಮನಸ್ಸಿಗೆ ಆನಂದ, ರಾಮಚಂದ್ರನಿಗೆ ಆನಂದ, ಇದು ಸುಂದರ. ಸುಂದರಕಾಂಡ ಅಂದರೆ ಇದು ಸುಂದರವಾಗಿದೆ. ಸುಂದರ ಅಂದರೆ ಅಶೋಕವನ ಸುಂದರವಾಗಿದೆ, ಅದಲ್ಲ, ಅದು ಲೌಕಿಕ ಸುಂದರ ಹೋಗುತ್ತದೆ. ಇದು ಸೌಂದರ್ಯ ಅಂದರೆ ಅತ್ಯಂತ ನಿರ್ಮಲ ಭಕ್ತಿಯಿಂದ ಒಂದು ಕಾರ್ಯವನ್ನು ಭಗವಂತನ ಅನುಗ್ರಹದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಹೋಗಿ ಸಾಧಿಸಿಕೊಂಡಿದ್ದದು. ಇದರಲ್ಲಿ ಒಂದು ಭಗವಂತನ ಅನುಗ್ರಹವೇ ಕಂಡು ಬರ್ತಾ ಇದೆ. ಆ ಸುದ್ದಿಯನ್ನು ತಿಳ್ಕೊಂಡಾಗ ಆನಂದವಾಯಿತು. ಅದಕ್ಕೋಸ್ಕರ ಇದನ್ನು ಸುಂದರ ಎಂದು ಹೇಳಿದ್ದಾರೆ. ಈ ಸುಂದರ ಬೇರೆ ಸುಂದರ. ಆಯಿತು, ಮಿಕ್ಕದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.